ಪ್ರಗತಿ ನಾರ್ತ್ ಬೆಂಗ್ರೆ ವರ್ಸಸ್ ಮೊಗವೀರ್ಸ್ 11 ಉಳ್ಳಾಲ್. ಟೂರ್ನಮೆಂಟಿನ ಮೊದಲ ಪಂದ್ಯಾಟ ಈಗ ಆರಂಭವನ್ನು ಕಂಡುಕೊಳ್ತಾ ಇದೆ ನೆಹರು ಮೈದಾನದಲ್ಲಿ. ಮಾರುತಿ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಆಗಿ ಲಿಮಿಟೆಡ್ ಟೈಮ್ ಇರ್ತದೆ, ಗಮನಿಸಿ. 32 ನಿಮಿಷ ಪ್ಲಸ್ 4 ಹೆಚ್ಚುವರಿ ನಿಮಿಷ, 36 ನಿಮಿಷಗಳ ಒಳಗೆ 8 ಓವರ್ಗಳನ್ನು ಕಡ್ಡಾಯವಾಗಿ ಕ್ಷೇತ್ರ ರಕ್ಷಣೆಯಲ್ಲಿರುವ ತಂಡ ಮುಗಿಸಲೇಬೇಕಾಗಿದೆ. ಮೊಗವೀರ್ಸ್ 11 ಉಳ್ಳಾಲ ತಂಡ ನಾಯಕರು. ಟೈಮರ್ ಆನ್ ಆಗುತ್ತೆ, 20 ಸೆಕೆಂಡ್ ಮಾತ್ರ ಬಾಕಿ ಇದೆ, ನಂತರ ಟೈಮರ್ ಆನ್ ಆಗುತ್ತೆ. ಅದು ಮ್ಯಾಚ್ ಟೈಮ್ ಅನ್ನೋದಾಗಿ ಗುರುತಿಸಲ್ಪಡ್ತದೆ. ಒಂದೆಡೆ ಸತೀಶ್ ಮಲ್ಪ, ಇನ್ನೊಂದೆಡೆ ಈ ಹಂತದಲ್ಲಿ ಪ್ರಮೀತ್ ಆರಂಭಿಕ ಅಂತ ದಾಂಡಿಗರು ಅಂಗಳ ಒಳ ಪ್ರವೇಶವನ್ನು ಮಾಡಿದ್ದಾರೆ. ಯಸ್ಗಾರಿಕೆ ಭಾಗದಲ್ಲಿ ಟೈಮರ್ ಆನ್. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ 2023. ಮೊದಲ ಸ್ಟ್ರೈಕನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಸತೀಶ್ ಜಿ ಮಲ್ಪ. ಬಹಳಷ್ಟು ಹಿರಿಯ ಅನುಭವಿ ಆಟಗಾರ, ಟೆನ್ನಿಸ್ ಬಾಲ್ ಕ್ರಿಕೆಟಿನ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಕೂಡ ಮಲ್ಪ ಸತೀಶ್. ಮೊದಲ ಚೆಂಡು ಅಡ್ಡ ಹೊಡೆತವನ್ನು ಕಾಣೋ ಪ್ರಯತ್ನವನ್ನು ಮಾಡಿದ್ರು, ಆದರೆ ಯಾವುದೇ ರೀತಿ ಓಟುಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಮೊದಲ ಡಾಟ್ ಬಾಲಿನ ಒಂದು ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ ಮೊಗವೀರ್ಸ್ 11 ಉಳ್ಳಾಲ್. ನಾಡೋಜ ಡಾಕ್ಟರ್ ಜಿ ಶಂಕರ್ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ ಈ ಬಾರಿ. ಯಾಶು ಎರಡನೇ ಬಾರಿಯ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಮನಸ್ಸು ಬರ್ತಿ ಹೊಡೆತ. ಒಂದೊಡ್ಡ ಪೂರೈಕೆ, ಎರಡನೇ ಓಟವನ್ನು ಕೂಡ ಸುಲಭವಾಗಿ ಮಲ್ಪ ಸತೀಶ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಖಾತೆ ಆರಂಭವನ್ನು ಕಾಣ್ತಾ ಇದೆ. 2 for without loss. ಸತೀಶ್ ಖಾತೆ ಆರಂಭಗೊಳ್ತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಸೇರ್ಪಡೆ, ಲಾಂಗ್ ಆನ್ ಹತ್ತ ಚೆಂಡು ಸಾಗ್ತಾ ಇದೆ. 3 ಓಟಗಳು ಇದುವರೆ ದಾಖಲಾಗ್ತಾ ಇದೆ. ಪ್ರಗತಿ ನಾರ್ತ್ ಒಂದೆಡೆ, ಮೊಗವೀರ್ಸ್ 11 ಉಳ್ಳಾಲ ಮತ್ತೊಂದೆಡೆ. ದಿವಂಗತ ರಂಗಣ್ಣನವರು ಏತನ್ಮಧ್ಯೆ ಸುಲಭದ ಕ್ಯಾಚ್ ಬಿಡೋ ಭಾಗದಲ್ಲಿ ಬಾರಿ ಪ್ರಮೀತ್ ವಿಕೆಟ್ ಪತನ. 3ಕ್ಕೆ 1 ಮೊದಲ ಸಸ್ಸನ್ನು ಪಡ್ಕೊಳ್ತಾ ಇದೆ ಪ್ರಗತಿ ನಾರ್ತ್ ತಂಡ. ಮೊಗವೀರ್ಸ್ 11 ಮೊದಲ ಪತನವನ್ನು ಕಂಡುಕೊಳ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಚರಿತ್ರೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಹುಶಃ ಅಜರಾಮರ ದಾಖಲೆಯನ್ನು ಬರೆದಂತಹ ದಿವಂಗತ ರಂಗಣ್ಣನವರು ಮೊಗವೀರ ಸಮಾಜದ ಬಹಳಷ್ಟು ಖ್ಯಾತನಾಮ ಉದ್ಯಮಿಗಳು ಆಗಿದ್ದಂಥ ಶರತ್ ತಿಂಗಳಾಯ, ಮಾರುತಿ ಯುವಕ ಮಂಡಲ ಮತ್ತು ಕ್ರಿಕೆಟರ್ಸಿನ ಅತ್ಯುತ್ತಮ ಕ್ರಿಕೆಟ್ ಆಟಗಾರ ದಿವಂಗತ ಅಶ್ವಥ್ ಪುತ್ರನ್, ವಿನೋದ್ ಬೆಂಗ್ರೆ ಇವರ ಸವಿನೆನಪಿನಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. 5 ದಿನಗಳ ಕಾಲ 2 ಪಂದ್ಯಾಟಗಳು. ಇವಾಗ ಮೊದಲ ಹಂತದಲ್ಲಿ ಇವತ್ತು ಮತ್ತು ನಾಳೆ ಮೊಗವೀರ್ಸ್ ಮಾರುತಿ ಪ್ರೀಮಿಯರ್ ಲೀಗ್ ಸಾಗಿದ್ರೆ, ನಾಡಿದ್ದಿನಿಂದ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಮಾರುತಿ ಟ್ರೋಫಿಗಾಗಿ. ಮಾರುತಿ ಹೆಜಮಾಡಿ ತಂಡದ ನಾಯಕ ಅಥವಾ ತಂಡದ ವ್ಯವಸ್ಥಾಪಕರು ಯಾರಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾರುತಿ ಹೆಜಮಾಡಿ ತಂಡದ ನಾಯಕ ಅಥವಾ ಟೀಮ್ ಮ್ಯಾನೇಜರ್ ಯಾರೇ ಇದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಬಳಿ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೊದಲ ಓವರ್ನ ಕೊನೆ ಒಂದಷ್ಟು ಬಾಕಿ ಇದೆ. ಬಾರಿ ಹೊಸ ದಾಂಡಿಗ ವಿರಾಜ್ ಮೊದಲ ಓಟವನ್ನು ದಾಖಲಿಸಿದ್ರು. ಮೊದಲ 5 ಚೆಂಡುಗಳಲ್ಲಿ 4ಕ್ಕೆ 1
ಮೊಗವೀರ್ಸ್ 11 ಉಳ್ಳಾಲ ಪಂದ್ಯಾಟವನ್ನು ಆಡ್ತಾ ಇದೆ ಪ್ರಗತಿ ನಾರ್ತ್ ಸ್ಟಾರ್ನ ವಿರುದ್ಧವಾಗಿ. ಮಲ್ಪೆ ಸತೀಶ್ ಮತ್ತೆ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಡ್ತಾ ಇಲ್ಲ. ಯಶ್ ಓವರ್ ಮುಕ್ತಾಯ. ಮೊದಲ ಓವರ್ನಲ್ಲಿ ಕೇವಲ 4 ಓಟವನ್ನು ದಾಖಲಿಸಿದ ಮೊಗವೀರ್ಸ್ 11 ಪ್ರಮಿತ್ ವಿಕೆಟ್ ಅನ್ನು ಕೂಡ ಒಪ್ಪಿಸಿದೆ ಪ್ರಗತಿ ನಾರ್ತ್ ಸ್ಟಾರ್ ತಂಡಕ್ಕಾಗಿ. ಇನ್ನು 7 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟಗಳು ಈ 7 ಓವರ್ಗಳ ದಾಖಲಾಗ್ತದೆ ನೋಡಬೇಕಾಗಿದೆ. ಲಿಮಿಟೆಡ್ ಟೈಮ್ ಮೊದಲೇ ಹೇಳಿದ್ದೇವೆ 36 ನಿಮಿಷಗಳು. ಆ ನಿಟ್ಟಿನಲ್ಲಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಅಭಿ ಪ್ರಗತಿ ನಾರ್ತ್ ಸ್ಟಾರ್ ಬೆಂಗ್ರೆಯ ಪರವಾಗಿ. ಬೆಂಗ್ರೆಯಲ್ಲಿ ಬಹಳಷ್ಟು ಬಾರಿ ಪಂದ್ಯಕೂಟವನ್ನು ನಡೆಸಿದಂತ ಪ್ರಗತಿ ತಂಡ ಮಂಗಳೂರು ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳಲ್ಲಿ ಆಡಿದಂತಹ ಒಂದು ತಂಡ. ಕೆಲವೊಂದು ಪ್ರಶಸ್ತಿಗಳನ್ನು ಕೂಡ ತನ್ನ ತೆಕ್ಕೆಗೆ ಪಡ್ಕೊಂಡ ಪ್ರಗತಿ ಈ ಬಾರಿ ಟೂರ್ನಮೆಂಟ್ ಆಡ್ತಾ ಇದೆ ಪ್ರಗತಿ ನಾರ್ತ್ ಸ್ಟಾರ್ ರೂಪದಲ್ಲಿ. ಮಿಸ್ಟರ್ ಅಲ್ತಾಫ್ ಹುಸೇನ್ ಉಳ್ಳಾಲ ಕಿಂಗ್ಸ್ ಪ್ರಾಪರ್ಟೀಸ್ UAE ಒಂದು ಜಾಹೀರಾತು ಫಲಕ ತುದಿಯಿಂದ ಅಭಿಯಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 8 ಓವರ್ಗಳ ಪಂದ್ಯ ನೆಹರು ಮೈದಾನದ ಈ ಮೊದಲ ಪಂದ್ಯ ಆದಷ್ಟು ಓಟವನ್ನು ಮೊಗವೀರ್ಸ್ 11 ದಾಖಲಿಸಾರ್ ನೋಡಬೇಕಾಗಿದೆ. ಕಾಡೂರು ರಾಘು ಮತ್ತು ಪ್ರೀತಮ್ ಫ್ರಮ್ ಹಾಸನ ಈ ಪಂದ್ಯಾಟದ ಅಂಪೈರ್ಸ್ಗಳು. ಅಭಿಯಸ್ಗಾರಿಕೆ ಭಾಗದಲ್ಲಿ ಮೊದಲ ಚೆಂಡಿಗಾಗಿ ಮೊಗವೀರ್ಸ್ ಮಾರುತಿ ಟ್ರೋಫಿ ಸಾಗ್ತಾ ಇದೆ. ಮೊದಲ ದಿನ ಮೊದಲ ಪಂದ್ಯ ಅಂಗಣ ಒಳಭಾಗದಲ್ಲಿ. ಈ ತಮ್ಮದೇ ಬಹಳ ಸುತ್ತಮುತ್ತ ಹೊಡೆತ ವಿರಾಜ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ 5 ಓಟವನ್ನು ತಲುಪ್ತಾ ಇದೆ. ನೆಹರು ಮೈದಾನದಲ್ಲಿ ಬಹುಶಃ ಈ ಮಟ್ಟದಲ್ಲಿ ಅತಿ ದೊಡ್ಡ ಒಂದು ಸಾಹಸ ಕೂಡ ಕೈ ಹಾಕ್ತಾ ಇದೆ ಮಾರುತಿ ಯುವಕ ಮಂಡಲ. ಮಾರುತಿ ಕ್ರಿಕೆಟರ್ಸಿನ ಒಂದು ತಂಡ ಬಹಳಷ್ಟು ಜಿಲ್ಲಾ ಮಟ್ಟದ ಪಂದ್ಯಾಟಗಳನ್ನು ನಡೆಸಿದ ಈ ತಂಡ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿದಂಥ ಸಂಸ್ಥೆಯಾಗಿ ಮಾನ್ಯತೆ ಮತ್ತು ಗೌರವವನ್ನು ಪಡ್ಕೊಳ್ತಾ ಇದೆ ಮಾರುತಿಯ ತಂಡ. ಆ ನಿಟ್ಟಲ್ಲಿ ಮತ್ತೆ ಅಭಿಯಸ್ಗಾರಿಕೆ ಭಾಗದಲ್ಲಿ ಎರಡನೇ ಚೆಂಡಿಗಾಗಿ ಇದರ ಮಧ್ಯೆ ಮಲ್ಪ ಸತೀಶ್ ದಾಂಡಲ್ಲಿ ಬಹಳ ಸಮರ್ಥ ಹೊಡೆತ ಡೀಪ್ ಫೈಲ್ ಲೆಗ್ ಭಾಗದಲ್ಲಿ ಮೊದಲ ಸಿಕ್ಸರ್ ದಾಖಲಿಸಿದ್ರು ಸತೀಶ್ ಜಿ ಮಲ್ಪ. ಮೊಗವೀರ್ಸ್ ಪ್ರೀಮಿಯರ್ ಲೀಗಿನ ಮೊದಲ ಸಿಕ್ಸರ್ ಈ ಬಾರಿ ದಾಖಲಿಸಿದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮಲ್ಪ ಸತೀಶ್. ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಬಹಳಷ್ಟು ದಾಖಲೆಗಳನ್ನು ಬರೆಯುವಂತ ಮಲ್ಪ ಸತೀಶ್ ಇದುವರೆಗಿನ ಒಂದು ಅಜರಾಮರ ದಾಖಲೆ 6 ಎಸ್ಗಳು 6 ಸಿಕ್ಸರ್ ಮತ್ತು 6 ಬೌಂಡರಿಯನ್ನು ದಾಖಲಿಸಿದ ಕರ್ನಾಟಕದ ಏಕಮಾತ್ರ ಆಟಗಾರರು ಕೂಡ ಇಲ್ಲಿ ಆಡ್ತಾ ಇದ್ದಾರೆ ಮಲ್ಪ ಸತೀಶ್ ಮೊಗವೀರ್ 11 ಪರವಾಗಿ. ಮತ್ತೆ ಅಭಿಯಸಂದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ ಫೈನಲ್ ಭಾಗದಲ್ಲಿ ಬಹಳಷ್ಟು ಸಮರದ ಫುಲ್ ಶಾಟ್ ಈ ಬಾರಿ ಮತ್ತೆ ಬೌಂಡ್ರಿ ಮಲ್ಪ ಸತೀಶ್ ದಾಂಡಲ್ಲಿ ಮತ್ತೊಂದು ಬಿರುಸಿನ ಹೊಡೆತ 4 ಓಟಗಳ ಸೇರ್ಪಡೆ 15ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಬಾರಿ. ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ ಮಲ್ಪ ಸತೀಶ್ ಒಂದೆಡೆ ಇದ್ರೆ ಮತ್ತೋರ ಯುವ ಆಟಗಾರ ವಿರಾಜ್ ಮತ್ತೊಂದೆಡೆ. ಪ್ರಗತಿ ನಾರ್ತ್ ಸ್ಟಾರ್ ಆರಂಭಿಕ ಹಂತದ ಓವರ್ ಅನ್ನು ಉತ್ತಮ ರೀತಿಯಲ್ಲಿ ಎಸೆದ್ರು ಕೂಡ ಈ ಓವರ್ ಒಂದಷ್ಟು ಓಟ್ಗಳನ್ನು ಅಬ್ಬಿ ಬಿಟ್ಕೊಡ್ತಾ ಇದ್ದಾರೆ ನೆಹರು ಮೈದಾನದಲ್ಲಿ ಪ್ರಗತಿ ನಾರ್ತ್ ಸ್ಟಾರಿನ ಪರವಾಗಿ. M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. 6 ಕ್ಯಾಮರಾಗಳನ್ನು ಕೂಡ ಈ ಟೂರ್ನಮೆಂಟ್ಗಾಗಿ ಅಳವಡಿಕೆ ಮಾಡಿಕೊಳ್ತಾ ಇದೆ M9 ಸ್ಪೋರ್ಟ್ಸ್. ಮತ್ತೆ ಅಭಿ ಬಾರಿ ಸತೀಶ್ಗೆ ಸಂದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತ ಬರ್ತದೆ ಎಸ ಕೂಡ
ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ 15 ಓಟಗಳು. ಮೊದಲ ಹೋದರಿ ಆಘಾತದಲ್ಲಿ ಮೊಗವೀರ್ಸ್ 11 ಉಳ್ಳಾಲ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇದನ್ನದು ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಮೊದಲ ಹೆಚ್ಚುವರಿ ಓಟ ಬರ್ತಾ ಇದೆ. ತನ್ನ ಮೊತ್ತ ಕೂಡ 16 ಓಟಗಳು. ಫಾರ್ 1. ಓಟಗಳು ಬರ್ತಾ ಇದೆ. ಕೊನೆ ಕ್ಷಣದಲ್ಲಿ ಮತ್ತೊಂದು ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ ಕೂಡ. ಸ್ಕೋರ್ ಇಸ್ ಆನ್ 17. ಈ ಮೊಗವೀರ ಪ್ರೀಮಿಯರ್ ಲೀಗಿನ ಚಾಂಪಿಯನ್ಗಳ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಆಕರ್ಷಕ ಟ್ರೋಫಿ ಕೂಡ ಚಾಂಪಿಯನ್ ತಂಡಕ್ಕೆ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಇರ್ತದೆ. ಟ್ರೋಫಿಯನ್ನು ಕೂಡ ನೀಡ್ತಾ ಇದೆ ಮೊಗವೀರ ಪ್ರೀಮಿಯರ್ ಲೀಗ್ ಆಗಿ. ತನ್ಮದೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಸತೀಶ್ ಮಲ್ಪೆ ದಾಂಡಲ್ಲಿ ದೀಪಕ್ ಕವರ್ ಸೀಮರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಮೊದಲ ಸಿಕ್ಸರ್ ದಾಖಲಿಸಿದ ಸತೀಶ್ ಇಲ್ಲಿ ಎರಡನೇ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು ಮೊಗವೀರ್ಸ್ 11 ಉಳ್ಳಾಲ ಪರವಾಗಿ. ತಳ ಮೊತ್ತ 21 ಓಟಗಳು. 21 ಫಾರ್ 1. ಮತ್ತೆ ಸ್ಕಾರಿಕ ಭಾಗದಲ್ಲಿ ಅಭಿ ಸತೀಶ್ ಕೆಸಂದ ಚೆಂಡು ಅಕ್ಷಾ ಕವರ್ಸಲ್ಲಿ ಸುಲಭ ಕ್ಯಾಚ್ ಬಾರಿ ಮಲ್ಪ ಸತೀಶ್ ವಿಕೆಟ್ ಪತನ. ಬಹಳಷ್ಟು ಓಟಗಳನ್ನು ಅಭಿ ಬಿಟ್ಕೊಟ್ರು ಕೂಡ ಈ ಹಂತದಲ್ಲಿ ಮಲ್ಪ ಸತೀಶ್ ವಿಕೆಟ್ ಅನ್ನು ಉರುಳಿಸಿದ್ರು. ಈ ರೀತಿಯಾಗಿ 21ಕ್ಕೆ 2 ಪ್ರಮುಖ ವಿಕೆಟ್ಸ್ಗಳು ಮೊದಲ 2 ಓವರ್ಗಳಲ್ಲಿ ಕಳ್ಕೊಳ್ತಾ ಇದೆ ಮೊಗವೀರ್ಸ್ 11 ಉಳ್ಳಾಲದ ತಂಡ. ಈ ಒಂದು ಓವರ್ನಲ್ಲಿ 17 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಅಭಿ ಇವಾಗ 3ನೇ ಓವರ್ಗೆ ಬಹಳ ಸಮಾಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಈತ ನಿಹಿತ್ ಮತ್ತೋರ್ವ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ಪಂದ್ಯಾಟದ ಪ್ರತಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ವಿಕೆ ಫರ್ನಿಚರ್ಸ್ ಒಂದು ಕೊಡುಗೆ ಇರ್ತದೆ. ಆಕರ್ಷಕ ಮೊಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟರ್ಸ್ನ ಆಶಯದ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಆಗಿ. ವಿಕೆ ಪ್ರಾಯೋಜಿತ ಮ್ಯಾನ್ ಆಫ್ ದ ಮ್ಯಾಚ್ ಇರ್ತದೆ. ಮೊದಲೇ ಹೇಳ್ತಾ ಇದ್ದೇವೆ, ಒಂದು ಪಂದ್ಯಾಟದ 4 ಓವರ್ಗಳು ಮುಗಿದ ಬಳಿಕ ಮುಂದಿನ ಪಂದ್ಯವನ್ನು ಆಡುವ ತಂಡದ ನಾಯಕರು ನಮ್ಮ ಕಮೆಂಟೇಟರ್ ಬಾಕ್ಸ್ ಪಕ್ಕದ ಸೈಡಲ್ಲಿ ಆಟಗಾರರ ಒಂದು ಲಿಸ್ಟ್ ಅನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಸದಸ್ಯರುಗಳಿದ್ದಾರೆ, ಅಲ್ಲಿ ಬರಬೇಕು. ಗಮನಿಸಿ, 4 ಓವರ್ ಮುಗಿದ ಕೂಡಲೇ ತಕ್ಷಣ ಬರಬೇಕು. ಮುಂದಿನ ಪಂದ್ಯಾಟವನ್ನು ಆಡುವ ತಂಡಗಳು ಪ್ಲೇಯಿಂಗ್ ಲಿಸ್ಟ್ ಅನ್ನು ಫೈನಲ್ ಮಾಡಿಕೊಡ್ಬೇಕು. ಟೀಮ್ ಸ್ಕ್ವಾಡ್ ಅನ್ನು ಕೂಡ ಫೈನಲ್ ಮಾಡಿಕೊಡ್ಬೇಕು. ಇತ್ತ ಮತ್ತೆ ಯಾಶ್, ನಾಡೋಜ, ಜಿ ಶಂಕರ್ ತುದಿಯನ್ನು ಬಳಸ್ತಾ ಇದ್ದಾರೆ. ನಿಹಿತ್ ಮತ್ತೋರ್ವ ಯುವ ಆಟಗಾರ. ಇದರ ಮಧ್ಯೆ ಓಟ್ಗಳ ಅವಕಾಶ ಬರ್ತಾ ಇಲ್ಲ. ಬಹಳ ಉತ್ತಮ ಒಂದು ಎಸವನ್ನ ಯಶ್ ತೋರ್ಪಡಿಸಿದ್ರು. ತಳ ಮೊತ್ತ 21-2. ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಅಥವಾ ತಂಡದ ವ್ಯವಸ್ಥಾಪಕರು ಯಾರಾದ್ರೂ ಶೀಘ್ರಗತಿಯಲ್ಲಿ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಮಾರುತಿ ಹೆಜಮಾಡಿಯ ಕ್ಯಾಪ್ಟನ್ ಅಥವಾ ತಂಡದ ವ್ಯವಸ್ಥಾಪಕರು. ಎರಡನೇ ಬಾರಿ ಆಶ್ವಾಸದ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ. ವಿರಾಜಿ ಬಾರಿ ಎರಡವಿಕೆಯನ್ನು ಕಂಡುಕೊಂಡು ಹಿರಿಯ ಅನುಭವಿ ಎಸಗಾರ ಯಶ್ ಬಹಳಷ್ಟು ರಾಜ್ಯ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟಗಳನ್ನು ಕೂಡ ಆಡಿದಂತ ಆಟಗಾರ ಪ್ರಗತಿಯ ಪರವಾಗಿ. 3ನೇ ಬಾರಿಗೆ ತಟ್ಟಿಮುಟ್ಟಿ ಓಟವನ್ನು ಕಾಣುವ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 21ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ ಮೊಗವೀರ್ಸ್ 11 ಉಳ್ಳಾಲದ ಮೊತ್ತ.
8 ಓವರ್ಗಳ ಪಂದ್ಯಾಟ ಇದಾಗಿರ್ತದೆ. 5 ದಿನಗಳ ಕಾಲದ ಒಂದು ಕ್ರಿಕೆಟ್ ಫೆಸ್ಟಿವಲ್ ನಡೆಸ್ತಾ ಇದ್ದಾರೆ ಮಾರುತಿ. ಈ ಹಂತದಲ್ಲಿ ಅಡ್ಡ ಹೊಡೆತವನ್ನ ಕಾಣೋ ಪ್ರಯತ್ನ, ಲೆಗ್ ಬಾಯ್, ಮತ್ತೆ ಒಂದು ಓಟ ಸೇರ್ಪಡೆ. 22 ಓಟಗಳು ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. 22-2. ನಿಹಿತ್ ಯುವ ಆಟಗಾರ ಇದನ್ನದೇ ನೋ ಬಾಲ್ ನ ಒಂದು ಸೂಚನೆ. ಮೊದಲ ಓಟ ಲಾಂಗ್ ಆಫ್ ಆಗದ ಒಂದು ಹೊಡೆತವನ್ನು ನಿಹಿತ್ ದಾಖಲಿಸಿದ್ರು. ಇತ್ತೀಚೆಗೆ ನಾವು ಉಡುಪಿ ಜಿಲ್ಲೆ 3 ಪ್ರಮುಖ ರಾಜ್ಯ ಮಟ್ಟ ಪಂದ್ಯಾಟಗಳಲ್ಲಿ ನಾಶ್ ಬೆಂಗಳೂರಿನ ಪರವಾಗಿ ಅತ್ಯುತ್ತಮ ಆಟವನ್ನು ಆಡಿದಂತ ಯುವ ಆಟಗಾರ ನೀತು. ಮೊಗವೀರ್ಸ್ ಇಲೆವೆನ್ ಉಳ್ಳಾಲ್ದ ಪರವಾಗಿ ಆಡ್ತಾ ಇದ್ದಾರೆ. ಇದೊಂದು ಮೊಗವೀರ್ಸ್ ಕಪ್ಗಾಗಿ ವಿರಾಜ್ ಮತ್ತೆ ಆಡುವಿಕೆಯನ್ನು ಮಾಡಿಕೊಂಡ್ರು. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಮೂರನೇ ಓವರ್ ಅಂತಿಮ ಬಾಕಿ ಇದೆ. ವಿರಾಜ್ ಉತ್ತಮ ಹೊಡೆತ, ಗ್ರೌಂಡ್ ಸ್ಟ್ರೋಕ್. ಇವಾಗ ಲಾಂಗ್ ಆನ್ ಭಾಗದತ್ತ ದಾಖಲಾಗ್ತಾ ಇದೆ. ಪ್ರಗತಿ ನಾಸ್ಟಾರ್ ಇನ್ನಿಂಗ್ಸಿನ ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ ಇವಾಗಲೇ ತಂಡದ ಮೊತ್ತ 25-1. 25-2. ಇನ್ನು 5 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟಗಳನ್ನು ಪೇರಿಸ್ತಾರ್ ನೋಡಬೇಕಾಗಿದೆ. ಇವತ್ತು ಮೊಗವೀರ ಸಮಾಜ ಬಾಂಧವರಿಗಾಗಿ ನಡೀತಾ ಇರುವಂತಹ ಮೊಗವೀರ್ಸ್ ಪ್ರೀಮಿಯರ್ ಲೀಗಿನ ಉದ್ಘಾಟನಾ ಕಾರ್ಯಕ್ರಮ 6:30 ಗಂಟೆಗೆ ನಡೆಯುತ್ತದೆ. ಘನ ಅಧ್ಯಕ್ಷತೆಯನ್ನು ವಹಿಸುವವರು ದಕ್ಷಿಣ ಕನ್ನಡ ಮಹಾಜನ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಜಯಸಿ ಕೋಟ್ಯಾನ್ ಅವರು. ಈ ಟೂರ್ನಮೆಂಟ್ ಅನ್ನು ಇನಾಗ್ರೇಷನ್ ಮಾಡಿಕೊಡುವವರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷರು, ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ನ ಪ್ರವರ್ತಕರು ಆಗಿರುವಂತಹ ಯಶ್ಪಾಲ್ ಎಸ್ ಸುವರ್ಣ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಲಿಕ್ಕಿದ್ದಾರೆ. 6:30 ಗಂಟೆಗೆ ಸರಿಯಾಗಿ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಮಾರುತಿ ಟ್ರೋಫಿಗಾಗಿ ಪಂದ್ಯಕೂಟದ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಬಹಳಷ್ಟು ಮಂದಿ ಅತಿಥಿಗಳು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ಳಿಕ್ಕಿದ್ದಾರೆ. ಗೌತಮ್ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ತನ್ಮದ ವೈಟ್ ಬಾಲ್, ಅಕ್ರಮ ಎಸೆತ. ಅಲ್ತಾಫ್ ಹುಸೇನ್ ಕಿಂಗ್ಸ್ ಪ್ರಾಪರ್ಟೀಸ್ ಚೆಂಡನ್ನು ಬಳಸ್ತಾ ಇದ್ದಾರೆ ಬಾರಿ ಗೌತಮ್. ಮತ್ತೆ ನೋ ಬಾಲ್, ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ತಂಡದ ಮೊತ್ತಕ್ಕೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 27-2. ಗೌತಮ್ ಎಸೆದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಸ್ಕ್ವಾರ್ ಭಾಗದಲ್ಲಿ ಬಾರಿ ಫ್ರೀ ಹಿಟ್ ಅವಕಾಶ ಇದ್ದಿರೋದ್ರಿಂದ ಕ್ಯಾಚ್ ಆದ್ರೂ ಕೂಡ ಮತ್ತೆ 2 ಓಟಗಳ ಸೇರ್ಪಡೆಯನ್ನ ವಿರಾಜ್ ಪೂರೈಕೆ ಮಾಡಿಕೊಂಡ್ರು. ಒಂದಷ್ಟು ಶಾರ್ಟ್ ಆಗಿ ಬಿದ್ದ ಈ ಚೆಂಡು ತಂಡದ ಮೊತ್ತ 29 ಓಟಗಳನ್ನು ತಲುಪ್ತಾ ಇದೆ. ಅದು ಕೂಡ ಮಂಗಳೂರಿನ ಹೃದಯ ಭಾಗದ ನೆಹರು ಮೈದಾನದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ವೈಭವಪೇತವಾಗಿ ಟೂರ್ನಮೆಂಟ್ ಅನ್ನು ಸಂಘಟಿಸಿದ 5 ದಿನಗಳ ಕಾಲ ನಿರಂತರ ಈ ಟೂರ್ನಮೆಂಟ್ ನಡೀತದೆ 2 ಹಂತಗಳಲ್ಲಿ. ಮತ್ತೆ ಗೌತಮಿ ಬಾರಿ ವಿರಾಜ್ಗೆ ಸಂದ ಚೆಂಡು, ಉತ್ತಮ ಹೊಡೆತ, ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 30 ಓಟಗಳು, 35-2. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ನೀತು ಒಂದು ಓಟವನ್ನು ಲಾಂಗ್ ಆನ್ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡ್ರು. ಆಟಗಾರರಿಗೆ ಮತ್ಸ್ಯರಾಜ್ ಗ್ಯಾಲಕ್ಸಿ ಇರ್ತದೆ ಪ್ಲೇಯರ್ ಸ್ಟ್ಯಾಂಡ್, ಇನ್ನೊಂದೆಡೆ ಸಿನಿ ಗ್ಯಾಲಕ್ಸಿ ಪ್ಲೇಯರ್ ಸ್ಟ್ಯಾಂಡ್ ಕೂಡ ಆಡುವಂತ 2 ತಂಡಗಳಿಗೆ ನೀಡಲಾಗುತ್ತೆ ಗೌರವದ ರೂಪದಲ್ಲಿ.
ಈ ತನ್ಮದೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕವರ್ಸ್ ಭಾಗದಲ್ಲಿ ಕಳಪ ಕ್ಷೇತ್ರ ಬೌಂಡ್ರಿ. ಪ್ರಕೃತಿ ನಾರ್ತ್ ಸ್ಟಾರ್ ಬೆಂಗ್ರೆ ಮತ್ತೆ ಸುಲಭದ ಕ್ಷೇತ್ರ ರಕ್ಷಣೆಯನ್ನು ಕೈ ಚೆಲ್ಕೊಂಡು ಬಿಟ್ರು. ಎರಡು ಬೌಂಡ್ರಿಯ ಸೇರ್ಪಡೆ. ದೀಪಾಕ್ಷ ಕವರ್ಸಿ ಮರಕ್ಕೆ ಅಂಚಿನಲ್ಲಿ ತಂಡದ ಮೊತ್ತ ಕೂಡ 35 ಓಟಗಳು 35. ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನು ಮತ್ತೆ ಫುಲ್ ಮಾಡುವಂತ ಒಂದು ಪ್ರಯತ್ನ. ಒಂದು ಓಟ ಇವಾಗ ಪೂರೈಕೆ ಆಗ್ತಾ ಇದೆ ಲಾಂಗ್ ಲೆಗ್ ಭಾಗದಲ್ಲಿ. ತಂಡ ಮೊತ್ತ 36 ಓಟಗಳು. ಮಾರುತಿ ಮೊಗವೀರ ಪ್ರೀಮಿಯರ್ ಲೀಗ್ ಇಲ್ಲಿ ಸಾಗ್ತಾ ಇದೆ. ಈ ತನ್ಮಧ್ಯೆ ಓವರ್ ಮುಕ್ತಾಯ. ಮೊದಲ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ 36ಕ್ಕೆ 2. ಇನ್ನು 4 ಓವರ್ಗಳನ್ನು ಎಸೆಯೋದಕ್ಕೆ ನಿಮಗೆ 16 ನಿಮಿಷಗಳು ಮಾತ್ರ ಬಾಕಿ ಇದೆ, ಗಮನಿಸಿ. ಹಲೋ, ದಿನದ 2ನೇ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಮೊಗವೀರ ಯುವ ಕೋಟ ಮತ್ತು ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಟಾಸಿಗೆ ಬರಬೇಕು. ತಮ್ಮ ಆಟಗಾರರ ಯಾದಿ ಪ್ಲೇಯಿಂಗ್ ಲಿಸ್ಟ್ ಅನ್ನು ಶೀಘ್ರಗತಿಯಲ್ಲಿ ಫೈನಲ್ ಮಾಡಿ ಕೊಡಬೇಕು. ಆ ಆಟಗಾರರ ಯಾದಿ ಪ್ಲೇಯಿಂಗ್ ಲಿಸ್ಟ್ ಅನ್ನು ಕೊಡುವ ಎರಡೂ ತಂಡಗಳ ಗಮನದಲ್ಲಿ ಇಟ್ಕೊಳ್ಳಿ. ಪ್ರತಿ ಆಟಗಾರರ ಹೆಸರಿನ ಮುಂಭಾಗದಲ್ಲಿ ಕಡ್ಡಾಯವಾಗಿ ಪ್ರತಿ ಆಟಗಾರನ ಸಹಿ ಕೂಡ ಕಡ್ಡಾಯವಾಗಿರುತ್ತೆ, ಗಮನದಲ್ಲಿಟ್ಕೊಳ್ಳಿ. ಎರಡೂ ತಂಡಗಳು ಮೊಗವೀರ ಯುವ ಕೋಟ ಮತ್ತು ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಬರ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 5ನೇ ಓವರ್ಗಾಗಿ ಮತ್ತೊಬ್ಬ ಎಸೆಗಾರರ ಪರಿಚಯವನ್ನು ಮಾಡ್ತಾ ಇದೆ. ಜೊತೆಗೆ ಪಂದ್ಯಾಕೂಟದಲ್ಲಿ ಆಡಬಲ್ಲಂತ ಆಟಗಾರರಿಗೆ ಮತ್ತು ಕ್ರೀಡಾ ಪ್ರೇಕ್ಷಕ ವರ್ಗದವರಿಗೆ ತಮ್ಮ ತಮ್ಮ ವಾಹನಗಳಿಗಾಗಿ ಪಾರ್ಕಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ನಮ್ಮ ಕ್ರೀಡಾಂಗಣದ ಸಮೀಪದಲ್ಲಿರ್ತಕ್ಕಂಥ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಆರ್ಗನೈಸರ್ ಬಿಟ್ಟು ಇನ್ನುಳಿದಂತ ಯಾವುದೇ ಪ್ರೇಕ್ಷಕ ವರ್ಗದವರ ಮತ್ತು ಕ್ರೀಡಾಪಟುಗಳ ವೆಹಿಕಲ್ಸ್ ಗಳಿದ್ರೆ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸಂಘಟಕರು. ಸಾವುಕಾರ್ ರಂಗಪ್ಪಣ್ಣನವರ ಹೆಸರಿನ ಒಂದು ಗ್ಯಾಲರಿ ಇದೆ. ಶರತ್ ತಿಂಗಳಾಯ ಅವರ ಹೆಸರಿನ ಒಂದು ಡಗ್ಔಟ್ ಇದ್ರೆ. ಅಶ್ವಥ್ ಪುತ್ರನ್, ವಿನೋದ್ ಬೆಂಗ್ರೆ ಅವರ ಎಲ್ಲರ ಹೆಸರಿನಲ್ಲಿ ಒಂದೊಂದು ಡಗ್ಔಟ್ಸ್ ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಇದು ಅವರಿಗೆ ಸಲ್ಲುವಂತ ಒಂದು ಗೌರವ ಅನ್ನುವಂಥ ರೂಪದಲ್ಲಿ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟರ್ಸ್ ಈ ಟೂರ್ನಮೆಂಟ್ಗಾಗಿ ಅವರ ಹಿರಿತನಕ್ಕೆ ಅವರ ಸೇವೆಗೆ ಬಹುಶಃ ಗೌರವವನ್ನು ಈ ಮೂಲಕವಾಗಿ ಸಮರ್ಪಿಸ್ತಾ ಇದೆ ಮಾರುತಿಯ ತಂಡ. 5ನೇ ಮೊದಲ ಚೆಂಡು ಔಟ್, ಕ್ಲೀನ್ ಬೌಲ್. ವಿರಾಜ್ ವಾಪಸಾತಿಯನ್ನು ಕಂಡುಕೊಂಡ್ರು. 36ಕ್ಕೆ 3. ಪ್ರಕೃತಿ ನಾರ್ತ್ ಸ್ಟಾರ್ಗೆ 5ನೇ ಓವರ್ ಮೊದಲ ಚೆಂಡಿನಲ್ಲಿ ಒಂದು ಯಶಸ್ವಿಯಾಗಿ ಲಭಿಸ್ತಾ ಇದೆ. ರಾಜಾತಿ ಒಂದು ಯಶಸ್ಸನ್ನು ತಂದ್ರು. ಪ್ರಕೃತಿ ನಾರ್ತ್ ಸ್ಟಾರ್ ಬೆಂಗ್ರೆಯ ಪರವಾಗಿ ಒಂದಷ್ಟು ಮಂದಗತಿಯಲ್ಲಿ ಆಡ್ತಾ ಇದ್ದಂತ ರಜತ್ ವಾಪಸಾತಿಯ ನಂತರ ಈ ಹಂತದಲ್ಲಿ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ ಮೊಗವೀರ್ ಸಿಲವನ್ ಉಳ್ಳಾಲದ ಪರವಾಗಿ. ಯಶ್ವಿತ್ ಇನ್ನೊಂದೆಡೆ ನೀತ್ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ರಜತ್ ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಐದನೇ ಓವರ್ನ 2ನೇ ಚೆಂಡು. ಈತನ ಮಧ್ಯೆ ಕೊನೆ ಕ್ಷಣದಲ್ಲಿ ವೈಟ್ ಬಾಲ್ ಔಟ್ಸೈಡ್ ದ ಲಕ್ಷ್ಯಂ. ಹೆಚ್ಚುವರಿ ಓಟವನ್ನು ಬಿಡ್ಕೊಡ್ತಾ ಇದ್ದಾನೆ ಮತ್ತೆ ರಜತ್. ಈ ಬಾರಿ ತಳ ಮೊತ್ತ 37 for 3. ಶುಕ್ರವಾರದಿಂದ 16 ತಂಡಗಳು ಆಡ್ತದೆ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ. ನ್ಯಾಷನಲ್ ಲೆವೆಲ್ ಮೊಗವೀರ್ ಮಾರುತಿ ಟ್ರೋಫಿ. ಇದೇ ಮೈದಾನದಲ್ಲಿ ರಾಷ್ಟ್ರದ ಬಲಿಷ್ಠ 16 ತಂಡಗಳು ಶುಕ್ರವಾರದಿಂದ ಹೋರಾಟವನ್ನು ಆರಂಭಿಸ್ತಾರೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಸೀಮರಕ್ಕೆ ಅಂಚಿನಲ್ಲಿ. ಈತನ್ ಬಂದ ಸಿಕ್ಸರ್. ಈ ಬಾರಿ ಮೊದಲ ಸಿಕ್ಸರ್ ಅನ್ನು ಮಲ್ಪ ಸತೀಶ್ ಡಿಫೈನ್ ಲೆಗಲ್ಲಿ ದಾಖಲಿಸಿದ್ರು. ಈ ಒಂದು ಸಿಕ್ಸರ್ ಈ ಬಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಯಶ್ವಿತ್ ಈ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು ಮೊಗವೀರ್ ಸಿಲವನ್ ಉಳ್ಳಾಲದ ಪರವಾಗಿ. 43 ಓಟಗಳು ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ.
ಬಹಳ ಸುತ್ತಮುತ್ತ ಮೊತ್ತವನ್ನು ಪೇರಿಸುವ ಒಂದು ಸ್ಪಷ್ಟ ಸೂಚನೆಯನ್ನು ಕೂಡ ಮೊಗವೀರ್ಸ್ 11 ಉಳ್ಳಾಲ ನೀಡ್ತಾ ಇದೆ. ನಾಡೋಜ ಜಿ ಶಂಕರಣ್ಣನ ಬಳಸ್ತಾ ಇದ್ದಾರೆ. ಈ ಬಾರಿ ಕ್ಲೋಸ್ ಓವರ್ ಪಿಚ್ ಎಂದು ಮತ್ತೆ ಅಶ್ವಿತ್ ದಾಂಡಿನಲ್ಲಿ ಭರ್ಜರಿ ಹೊಡೆತ, ಲಾಂಗ್ ಆಫ್ ನಲ್ಲಿ ಬೌಂಡ್ರಿ. ಪ್ರಗತಿಯ ಲೆಕ್ಕಾಚಾರ ತಲೆ ಕೆಳಗೆ ಮಾಡುವ ಇರಾದೆಯಲ್ಲಿ ಮೊಗವೀರ್ಸ್ 11 ಯುವ ಆಟಗಾರ ಅಶ್ವಿತ್ ಒಂದೆಡೆ ಇದ್ರೆ, ಇತ್ತೀಚೆಗೆ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ನಿಹಿತ್ ಮತ್ತೊಂದೆಡೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ನೆಹರು ಮೈದಾನದಲ್ಲಿ. ಸ್ಕೋರ್ 47, 47-3. 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಇತ್ತೀಚೆಗಿನ ಬಹುಶಃ ಜಿಲ್ಲೆ, ಅವಳಿ ಜಿಲ್ಲೆ ಅತಿ ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಕೂಟ ಕೂಡ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರೀಡಾಸ್ಥಿರ ಆಶ್ರಯದಲ್ಲಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಮತ್ತೆ ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಒಂದು ಸೇರ್ಪಡೆ ಕೂಡ. ಸ್ಕೋರ್ 47, 47-3. ಎರಡೂ ತಂಡಗಳು ಗಮನಿಸಿಕೊಳ್ಳಬೇಕು. 8 ಓವರ್ ಮುಕ್ತಾಯದ ಸಂದರ್ಭದಲ್ಲಿ ಒಂದು ಬಾರಿ ಮತ್ತೆ ಎರಡೂ ತಂಡಕ್ಕೆ ಒಂದು ಬಾರಿಯೇ ಡ್ರಿಂಕ್ಸ್ ವ್ಯವಸ್ಥೆ ಇದೆ, ಗಮನದಲ್ಲಿಟ್ಕೊಳ್ಳಿ. 8 ಓವರ್ ಮುಕ್ತಾಯದ ಬಳಿಕ ಎರಡೂ ತಂಡಗಳಿಗೆ ಒಂದೇ ಬಾರಿ ಒಂದು ಡ್ರಿಂಕ್ಸ್ ನ ವ್ಯವಸ್ಥೆಯನ್ನು ಸಂಘಟಕರು ಮಾಡ್ತಾ ಇದ್ದಾರೆ, ಗಮನದಲ್ಲಿಟ್ಕೊಳ್ಳಿ. ಅಗರಾಳ ಭಾಗದಲ್ಲಿ ಅಶ್ವಿತ್ ಔಟ್. 4ನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಮೊಗವೀರ್ಸ್ 11 ಉಳ್ಳಾಲ. ಸುಧೀರ್ ಅವರೇ, ಬಿರುಸಿನ ಆಟವನ್ನು ಆಡುವಂತ ಸೂಚನೆ ಕೊಟ್ಟ ಆಟಗಾರ ಬಹಳಷ್ಟು ಬೇಗನೆ ವಾಪಸ್ ಆದ್ರು. ತಳ ಮೊತ್ತ 47-4. 5ನೇ ಓವರ್ನಲ್ಲಿ ಸುಧೀರಣ್ಣ 5ನೇ ಓವರ್ ಕೊನೆ ಒಂದೇ ಸಭಾಕಿ ಇದೆ. ಮೊಗವೀರ ಮಾರುತಿ ಪ್ರೀಮಿಯರ್ ಲೀಗ್ನಲ್ಲಿ 8 ತಂಡಗಳ ಪಂದ್ಯಾಟವನ್ನು ಆಡುತ್ತೆ ಲೀಗ್ ಕಮ್ ನಾಕೌಟ್ ರೂಪದಲ್ಲಿ. ಈ ಟೂರ್ನಮೆಂಟಿನ ಫೈನಲ್ ಪಂದ್ಯ ಆದಿತ್ಯವಾರ ಸಂಜೆ 6 ಗಂಟೆಗೆ ಇರ್ತದೆ. ನ್ಯಾಷನಲ್ ಲೆವೆಲ್ ಮಾರುತಿ ಪ್ರೀಮಿಯರ್ ಒಂದು ಪಂದ್ಯಾಟದ ಫೈನಲ್ಗಿಂತ ಮೊದಲು ಈ ಒಂದು ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಆಡಿಸಲಾಗುತ್ತೆ. ಈ ತನ್ಮಧ್ಯೆ ಅಪಾರ್ಟಿಷನ್ ವೈಡ್ ಬಾಲ್ ಅನ್ನುವಂಥ ಸೂಚನೆ. 1+1, 2 ಓಟಗಳ ಸೇರ್ಪಡೆ. 49 ಓಟಗಳು. ಮಾರುತಿ ಮೊಗವೀರ ಪ್ರೀಮಿಯರ್ ಲೀಗ್ ಆಗಿ ಮೊಗವೀರ್ಸ್ 11 ಉಳ್ಳಾಲ ಮೊದಲ ಪಂದ್ಯವನ್ನು ಆಡ್ತಾ ಇದೆ ನೆಹರು ಮೈದಾನದ ಒಳಭಾಗದಲ್ಲಿ. ಐದನೇ ಓವರ್ ಕೊನೆ ಒಂದೇ ಸಮಾಕಿ ಇದೆ. ರಜತ್ ನಿಹಿತ್ಗೆ ಸಂದ ಚೆಂಡು ಬಾಲ್ ಸಮರ್ಥ ಹೊಡೆತ ಮಿಡಪ್ ಭಾಗದಲ್ಲಿ ಒಂದೆಡೆ ಐಶ್ವರ್ಯ ಸೇರ್ಪಡೆ. ಈಗಾಗಲೇ ನಮ್ಮ ಪಂದ್ಯಾಕೂಟದಲ್ಲಿ ಆಡ್ತಾ ಇರ್ತಕ್ಕಂಥ ಮೊಗವೀರ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಆಡ್ತಾ ಇರ್ತಕ್ಕಂಥ ಮಾರುತಿ ಹೆಜಮಾಡಿ ತಂಡದ ಪ್ರವರ್ತಕರಿಗೆ ಪಂದ್ಯಾಟದ ಒಂದು ಜೆರ್ಸಿ ಸಮವಸ್ತ್ರವನ್ನು ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಯಜ್ಞೇಶ್ ಬುಕ್ಕ ಅವರ ಮುಖಾಂತರವಾಗಿ ಹಸ್ತಾಂತರಿಸ್ತಾ ಇದ್ದಾವೆ. ಮೊಗವೀರ ಪಂದ್ಯಾಕೂಟದಲ್ಲಿ ಆಡ್ತಾ ಇರ್ತಕ್ಕಂಥ ಮತ್ತೊಂದು ವ್ಯವಸ್ಥಿತ ಹೋರಾಟದ ತಂಡ ಕೂಡ ಮೂರು ಬಾರಿ ಮೊಗವೀರ ಪಂದ್ಯಾಕೂಟದ ಚಾಂಪಿಯನ್ಸ್ಗಳು ಕೂಡ ಮಾರುತಿ ಹೆಜಮಾಡಿಯ ತಂಡ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೊಂದು ತಂಡ. ಆ ತಂಡದ ಪ್ರವರ್ತಕರಿಗೆ ಯಜ್ಞೇಶ್ ಬುಕ್ಕ ಅವರ ಮುಖಾಂತರವಾಗಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರು ಕೂಡ ಅವರ ಮುಖಾಂತರವಾಗಿ ಪಂದ್ಯಾಕೂಟದ ಜೆರ್ಸಿ ಸಮವಸ್ತ್ರವನ್ನು ನೀಡಿ ಆ ತಂಡವನ್ನು ಈ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಭಿನಂದನೆಗಳು, ಯಶಸ್ಸು ತಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆ ನುಡಿಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಯಜ್ಞೇಶ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕೊನೆಯ 8 ನಿಮಿಷಗಳಲ್ಲಿ 3 ಓವರ್ಗಳನ್ನು ಎಸೆಯಬೇಕಾಗಿದೆ, ಗಮನಿಸಿ. ಲಾಸ್ಟ್ 8 ಮಿನಿಟ್ಸ್ ಮಾತ್ರ ಬಾಕಿ ಇದೆ. ಮೊದಲ 5 ಓವರ್ಗಳಲ್ಲಿ 50ಕ್ಕೆ 4 ಮೊಗವೀರ್ಸ್ 11. ಇನ್ನು 3 ಓವರ್ಗಳು ಬಾಕಿ ಇದೆ. ಅಲ್ತಾಫ್ ಹುಸೇನ್ ಅಡ್ಡನ್ನು ಬಳಸ್ತಾ ಇದ್ದಾರೆ ಅನಿಲ್ ಬೆಂಗ್ರೆ. ಈ ಬಾರಿ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ. ಅಕ್ಷಾಕ್ ಅವರು ಸತ್ತ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ನಿಹಿತ್
ಓಟವನ್ನು ದಾಖಲಿಸಿದ್ರು. ತನ್ನ ಮೊತ್ತ ಕೂಡ 51 ಓಟಗಳು. 5 ದಿನಗಳ ಕಾಲದ ಮಾರುತಿ ಕ್ರಿಕೆಟ್ ಫೆಸ್ಟಿವಲ್ ಬಹಳಷ್ಟು ಬಾರಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸುವಂತ ಒಂದು ತಂಡ ಇಲ್ಲಿಗ ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟವನ್ನು ಕೂಡ ಸಂಘಟಿಸ್ತಾ ಇದೆ ನೆಹರು ಮೈದಾನದಲ್ಲಿ 5 ದಿನಗಳ ಕಾಲ. ಮತ್ತೆ ಅನಿಲ್ ಎಸ್ಗಾನಿಕೆ ಭಾಗದಲ್ಲಿ ಚರಣ್ ಸಂದ ಚೆಂಡು ಮತ್ತೆ ವೈಟ್ ಬಾಲ್. ಅಕ್ರಮ ಎಸೆತ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ 52 ಓಟಗಳನ್ನು ತಲುಪ್ತಾ ಇದೆ. 4 ಹೋದರಿ ಆಘಾತವನ್ನು ಕಂಡುಕೊಂಡು ಮೊಗವೀರ್ ಸೆಲವನ್ ಉಳ್ಳಾಲ ಈತನ ಮಧ್ಯೆ ಮತ್ತೆ ರನ್ ಮಾಡೋ ಪ್ರಯತ್ನ. ಲೆಗ್ ಬಾಯ್ ಮುಖೇನವಾಗಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಲೆಗ್ ಸ್ಲಿಪ್ ನತ್ತ ಸಾಗಿದಂತ ಈ ಒಂದು ಹೊಡೆತ ತಂಡದ ಮೊತ್ತಕ್ಕೆ 1 ಓಟ ಸೇರ್ಪಡೆ 53 ಓಟಗಳು. ಮತ್ತೆ ಅನಿಲ್ ಬೆಂಗ್ರೆ ನೀತುಗೆ ಸಂದ ಚೆಂಡು ರನ್ ಮಾಡೋ ಅವಕಾಶ ಇತ್ತು. ಕೊನೆ ಕ್ಷಣದಲ್ಲಿ ಸ್ವಸ್ಥಾನವನ್ನು ಸುರಕ್ಷಿತವಾಗಿ ನಾನ್ ಸ್ಟ್ರೈಕರ್ ಅಲ್ಲಿ ತಲುಪ್ತಾ ಇದ್ದಾನೆ ನೀತು ಮೊಗವೀರ್ ಸಿಲವನ್ ಉಳ್ಳಾಲ ಪರವಾಗಿ. ಮತ್ತೆ ಅನಿಲ್ ಚರಣ್ಗೆ ಸಂದ ಚೆಂಡು ಮತ್ತೆ ವೈಟ್ ಬಾಲ್. 55ರ ಮೊತ್ತ ದಾಖಲಾಗ್ತಾ ಇದೆ. 55ಕ್ಕೆ 4. ಈತನ ಮಧ್ಯೆ ಮತ್ತೆ ಬಹಳ ಸಮರ್ಥ ಹೊಡೆತ ಮಿಡಪ್ ಭಾಗದಲ್ಲಿ ರನ್ ಮಾಡೋ ಪ್ರಯತ್ನ. ಈ ಬಾರಿ ವಸ್ತುಶಃ ಬಲವಾಗಿರುವಂತಹ ಒಂದು ಕ್ಲೋಸ್ ರನ್ ಔಟ್ ಅಪೀಲ್ ಇದೆ. ಥರ್ಡ್ ಅಂಪೈರ್ ಯಾವ ರೀತಿ ಬರ್ತದೆ ನೋಡಬೇಕಾಗಿದೆ. ಈ ಒಂದು ಟೈಮಲ್ಲಿ ಟೈಮರ್ ಆಫ್ ಆಗಿರುತ್ತೆ ಗಮನಿಸಿ. ಯಾಕಂತ ಹೇಳಿದ ಅಂಪೈರ್ ಡಿಸಿಷನ್ ಥರ್ಡ್ ಅಂಪೈರ್ ಡಿಸಿಷನ್ ಬರುವುದಕ್ಕಾಗಿ ಸಮಯ ಇರೋದ್ರಿಂದ ಟೈಮರ್ ಆಫ್ ಮಾಡ್ತದೆ. ಮುಂದಿನ ಪಂದ್ಯ ಮಾರುತಿ ಹೆಜಮಾಡಿಯ ಒಂದು ತಂಡ ಪಂದ್ಯಾಟವನ್ನು ಆಡುತ್ತೆ. ಎಸ್ ಅಂಪೈರ್ ಡಿಸಿಷನ್ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್. ಮತ್ತೆ ಟೈಮರ್ ಆನ್ ಆಗ್ತಾ ಇದೆ ನೋಡಿ. ತೀರಾ ಕ್ಲೋಸ್ ಆಗಿರುವಂತ ಒಂದು ಅಪೀಲ್ ಇತ್ತು. ಚರಣ್ ಬಹುಶಃ ಕೊನೆ ಕ್ಷಣದಲ್ಲಿ ಸ್ವಸ್ಥಾನವನ್ನು ತಲುಪಿದ್ರು. ತಂಡದ ಮೊತ್ತ ಕೂಡ 56 ಓಟಗಳು. ಮುಂದಿನ ಪಂದ್ಯವನ್ನು ಆಡುವ ತಂಡಗಳು ಮಾರುತಿ ಹೆಜಮಾಡಿ ವರ್ಸಸ್ ಮಾರುತಿ ಯುವ ಕೋಟ ಮತ್ತು ಮಾರುತಿ ಹೆಜಮಾಡಿಯ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ತಮ್ಮ ಆಟಗಾರರ ಯಾದಿ ಪ್ಲೇಯಿಂಗ್ ಲಿಸ್ಟ್ ಅನ್ನು ಫೈನಲ್ ಮಾಡಿಕೊಡ್ಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಮತ್ತೆ ಉತ್ತಮದ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ನೆಹೆ ತೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಓವರ್ ಥ್ರೋ ತನ್ಮದೆ ಕ್ಷೇತ್ರ ರಕ್ಷಣೆ ಆಡುವಿಕೆಯಲ್ಲಿ ಪ್ರಗತಿ ನಾಸ್ಟಾರಿನ ತಂಡ ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇದೆ. ಕೈಯಲ್ಲಿದ್ದ ಸುಲಭ ಅವಕಾಶವನ್ನು ಸುಲಭವಾಗಿ ಕೈ ಚೆಲ್ತಾ ಇದ್ದಾರೆ ಪ್ರಗತಿ ನಾಸ್ಟಾರ್ ಬೆಂಗ್ರೆ. ತಂಡ ಮೊತ್ತ 59 ಓಟಗಳು. ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಸಂದೀಪ್ ಅವರು ಬರಬೇಕು. ಸಂದೀಪ್ ಪುತ್ರನ್ ಅವರು ಸಂಸ್ಥೆಯ ಕ್ರೀಡಾ ಸಂಚಾಲಕರಾಗಿರ್ತಕ್ಕಂಥ ಸಂದೀಪ್ ಅವರ ಮುಖಾಂತರವಾಗಿ ಈ ಪಂದ್ಯಾಕೂಟದಲ್ಲಿ ಮಗುವೀರ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೊಂದು ತಂಡ ಮಗುವೀರ ಯುವ ಕೋಟ. ಈ ತಂಡದ ಆಟಗಾರರಿಗೆ ಸಮವಸ್ತ್ರವನ್ನು ಜೆರ್ಸಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುವಂತಹ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ನಡೀತಾ ಇದೆ. 6 ಓವರ್ಗಳಲ್ಲಿ 60ಕ್ಕೆ 4. ಕೊನೆಯ 3 ಗಂಟೆ ಅಲ್ಲ 3 ನಿಮಿಷ 45 ಸೆಕೆಂಡ್ ಇರ್ತದೆ. ಅದರ ಒಳಗೆ 2 ಓವರ್ಗಳ ಮುಕ್ತಾಯ ಆಗಬೇಕಾಗಿದೆ. ಮಗುವೀರ ಯುವ ಕೋಟ ಇವತ್ತು ಮತ್ತು ನಾಳೆ ಮೊಗವೀರ ಸಮಾಜದ ಅವಳಿ ಜಿಲ್ಲೆ 8 ತಂಡಗಳ ನಡುವಣ ಹಣಾಹಣಿ ಇರ್ತದೆ ಮೊಗವೀರ್ಸ್ ಮಾರುತಿ ಟ್ರೋಫಿಗಾಗಿ. ಮೊಗವೀರ ಯುವ ಕೋಟದ ಪ್ರವರ್ತಕರು ಬನ್ನಿ. ಮೊಗವೀರ ಯುವ ಕೋಟದ ಪ್ರವರ್ತಕರು
ಮೊಗವೀರ ಯುವಕೋಟದ ಪ್ರವರ್ತಕರಾಗಿರ್ತಕ್ಕಂಥ ಶರತ್ ಬಂಗೇರ್ ಅವರಿಗೆ ಈ ಪಂದ್ಯಾಕೂಟದ ಒಂದು ಜೆರ್ಸಿಯ ಸಮವಸ್ತ್ರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಅಭಿನಂದಿಸ್ತಾ ಇದ್ದಾವೆ. ಪಂದ್ಯಾಟಕ್ಕೂ ಕೂಡ ಶುಭ ಹಾರೈಕೆಯನ್ನು ಕೂಡ ಸಂದರ್ಭದಲ್ಲಿ ಆ ತಂಡಕ್ಕೆ ನೀಡ್ತಾ ಪಂದ್ಯಾಕೂಟದ ಒಂದು ಸಮವಸ್ತ್ರವನ್ನು ಕೊಟ್ಟು ಆ ತಂಡವನ್ನು ಸ್ವಾಗತಿಸ್ತವೆ. ಅಭಿನಂದನೆಗಳು. ಭಾಗದಲ್ಲಿ ಚರಣ್ ರನ್ ಔಟ್. ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಳ್ತಾ 5ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. 7ನೇ ಓವರ್ನ ಚಾಲ್ತಿಯಲ್ಲಿ ಭಾರತ್ ಎಸಗಾನಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 61 ಓಟುಗಳು. ಅಣ್ಣ ಬೇಗ ಬರಬೇಕು ಆಟಗಾರರು ಒಂದೇ ಗ್ಯಾಪ್ ಇರುತ್ತೆ. ಮೊದಲೇ ಸೂಚನೆ ಕೊಟ್ಟಿದ್ದಾರೆ, ದಯವಿಟ್ಟು ಗಮನಿಸಿ ಆಡುವ ತಂಡಗಳು. ನೆಹಿತ್ ಸ್ಟ್ರೈಕರ್ ಅಲ್ಲಿ ಭರ್ಜರಿ ಹೊಡೆತ ನಿಂತು ದಂಡಲ್ಲಿ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಕ್ಯಾಚ್ ಆಗ್ತಾ ಇದೆ. ಬಾರಿ 6ನೇ ಹೋದರೆ ಮೊಗವೀರ್ ಸಿಲವನ್ ನಿಂತು ಬ್ಯಾಕ್ ಟು ಪವಿಲಿಯನ್. 7ನೇ ಓವರ್ನ ನಡುವಣ ಈ ಒಂದು ವಿಕೆಟ್ ಅನ್ನು ಕಳ್ಕೊಂಡ್ರು. 61ಕ್ಕೆ 7. ಅಂಗಣ ಒಳಭಾಗದಲ್ಲಿ ನೀತು ಔಟ್ ಆದ ನಂತರ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ಚಿರಾಗ್. ಎರಡೂ ತಂಡಗಳು ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ತಮ್ಮ ಆಟಗಾರರ ಯಾದಿ ಪ್ಲೇಯಿಂಗ್ ಲಿಸ್ಟ್ ಫೈನಲ್ ಮಾಡಿಕೊಡಿ. ಮತ್ತೆ ಸ್ಯಾನಿಕ ಭಾಗದಲ್ಲಿ ಭಾರತ್ ನೆಹರು ಮೈದಾನದಲ್ಲಿ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಈ ತನ್ಮದೆ ಓಟಗಳು ಚಿರಾಗ್ಗೆ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಒಂದು ಹಂತದಲ್ಲಿ ಬಹುಶಃ ಪ್ರಗತಿ ನಾಸ್ತಾರಿನ ಕ್ಷೇತ್ರ ರಕ್ಷಣೆ ಬಹುಶಃ ಅವರಿಗೆ ಒಂದಷ್ಟು ಮುಳುವಾಗಿತ್ತು. ಆ ನಿಟ್ಟಿನಲ್ಲಿ ಇವಾಗಲೇ ಬಹಳಷ್ಟು ಉತ್ತಮ ಮೊತ್ತವನ್ನು ಪೇರಿಸ್ತಾ ಇರುವಂತಹ ಮೊಗವೀರ್ ಸಿಲವನ್ ಉಳ್ಳಾಲದ ಮೊತ್ತ 61ಕ್ಕೆ 6. ಮಾರುತಿ ಹೆಜಮಾಡಿ ಪ್ಲೇಯಿಂಗ್ ಲಿಸ್ಟ್ ಶೀಘ್ರಗತಿಯಲ್ಲಿ ಫೈನಲ್ ಮಾಡಿಕೊಡಿ. ಈ ತನ್ಮದೆ ಲಾಂಗ್ ಆನ್ ಭಾಗದತ್ತ ಯಶು ಕ್ಷೇತ್ರ ರಕ್ಷಕ 62ರ ಮೊತ್ತವನ್ನು ತಲುಪ್ತಾ ಇದೆ. ಪ್ರಗತಿ ನಾಸ್ತಾರ್ ವಿರುದ್ಧವಾಗಿ ಮೊಗವೀರ್ ಸಿಲವನ್ ಉಳ್ಳಾಲದ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆ 2 ಸುಗಳು ಬಾಕಿ ಇದೆ. ಈ ತನ್ಮದೆ ನೋ ಬಾಲ್. 63 ಓಟ. ಫ್ರೀ ಹಿಟ್ ಅವಕಾಶ, ಹೆಚ್ಚುವರಿ ಲಾಭವನ್ನು ಪಡ್ಕೊಳ್ತಾ ಇದ್ದಾನೆ ಚಿರಾಗ್. ಶಮಿತ್ ಈ ಬಾರಿ ಫ್ರೀ ಚೆಂಡಿಗೆ ಭರ್ಜರಿ ಹೊಡೆತ ಮಿಡ್ಗಳ ಭಾಗದಲ್ಲಿ ಮತ್ತೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಬಹುಶಃ ಫ್ರೀ ಹಿಟ್ ಲಾಭ ಇದ್ದಿರೋದ್ರಿಂದ 2 ಓಟ ಮತ್ತೆ ಸೇರ್ಪಡೆ ಶಮಿತ್ಗೆ ಬರ್ತಾ ಇದೆ. ತಳ ಮೊತ್ತ 64 ಓಟಗಳು. 65 ಓಟಗಳು ಕ್ಷಮಿಸಿ. ಶಮಿತ್ ಫುಲ್ ಮಾಡೋ ಪ್ರಯತ್ನ. 1 ಓಟದ ಸೇರ್ಪಡೆ. ಅಂಪೈರ್ ಗಮನಕ್ಕೆ ಲಿಮಿಟೆಡ್ ಟೈಮ್ ಕ್ಲೋಸ್. ಈ ಒಂದು ಓವರ್ ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಇತ್ತೀಚೆಗೆ ಬಳಸುವಂತಹ ನಿಯಮದ ಅಳವಡಿಕೆ ಆಗ್ತದೆ. ಓವರ್ ಟೈಮ್ ಆಗಿರೋದ್ರಿಂದ ಇವಾಗಲೇ ಪ್ರಗತಿ ನಾಸ್ತಾರಿನ ತಂಡ ಆ ಒಂದು ನಿಯಮದ ಅಡಿಯಲ್ಲಿ 6 ಎಸೆಗಳನ್ನು ಎಸೆಯಬೇಕಾಗ್ತಾ ಇದೆ. ಲಾಸ್ಟ್ ಓವರ್. ಇನ್ನೊಂದಷ್ಟು ಸಮಯ ವ್ಯರ್ಥ ಮಾಡುವುದಕ್ಕಿಲ್ಲ. ಗಮನಿಸಿ, ಲಿಮಿಟೆಡ್ ಟೈಮ್ ಕ್ಲೋಸ್ ಆಗಿದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟ ನಂತರ ಮೊದಲ ಹಂತದಲ್ಲಿ ಸತೀಶ್ ಮಲ್ಪ ಬಿರುಸಿನ ಒಂದು ಆಟದ 17 ಓಟವನ್ನು ದಾಖಲಿಸಿದ್ರು. ಈ ಒಂದು ಪಂದ್ಯದ ಮ್ಯಾಚ್ ರೆಫ್ರಿ ಆಗಿ ದಿನೇಶ್ ಕರ್ಕೇರ್ನ ಒಂದು ತಂಡ ಕೆಲಸವನ್ನ ಮಾಡುತ್ತೆ 5 ದಿನಗಳ ಕಾಲ.
ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಯಾದ ಸಿಂಧೂರಾಮ್ ಉದ್ಯಾವರ, ಒಂದು ಕಾಲದ ಉದ್ಯಾವರದ ಹೈವೇ ಕ್ರಿಕೆಟರ್ಸಿನ ಪರವಾಗಿ ಬಹಳಷ್ಟು ಪಂದ್ಯಾಟಗಳನ್ನು ಆಡಿದಂತ ಕ್ರಿಕೆಟ್ ಆಟಗಾರ, ಉದ್ಯಮಿ ಆದ್ರೂ ಕೂಡ ಅವರು ಇವಾಗ ತಮ್ಮ ಮಗನ ಜೊತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಪ್ರೋತ್ಸಾಹಕರು ಕೂಡ ಸಿಂಧೂರಾಮ್ ಉದ್ಯಾವರ ಅವರು ವ್ಯಾಘ್ರ ಚಾಮುಂಡಿ ವೇದಿಕೆಯಲ್ಲಿ ಇದ್ದುಕೊಂಡು ಪಂದ್ಯಾಟವನ್ನು ವೀಕ್ಷಿಸಬೇಕು. ಅವರ ಪುತ್ರರು ಕೂಡ ಇದ್ದಾರೆ, ಸಿಂಧೂರಾಮ್ ಅವರ ಪುತ್ರರು. ಇಬ್ಬರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟರ್ಸಿನ ಪರವಾಗಿ. ಮಿಡಿಗಳ ಭಾಗದಲ್ಲಿ ಕ್ಯಾಚ್ ಮಾಡಿ ಶಮೀತ್ ಔಟ್. ತನ್ಮೂಲಕ ಮತ್ತೊಂದು ಹೋದರಿ ಆಘಾತವನ್ನು ಅಂಗಳ ಒಳಭಾಗದಲ್ಲಿ ಕಂಡುಕೊಳ್ತಾ ಇದೆ ಮೊಗವೀರ್ಸ್ 11 ಉಳ್ಳಾಲ. ಅರವತ್ತಾರಕ್ಕೆ 7 ಗಮನಿಸಿ. ಈ ಓವರ್ ಮುಗಿದ ತಕ್ಷಣವೇ ನಮ್ಮ ಆರ್ಗನೈಸರ್ಸ್ ಗಳ ವೆಹಿಕಲ್ಸ್ ಗಳ ಹೊರತಾಗಿ ಬೇರೆ ಯಾವ ವೆಹಿಕಲ್ಸ್ ಕೂಡ ನೆಹರು ಮೈದಾನದಲ್ಲಿ ಪಾರ್ಕಿಂಗ್ ಇಲ್ಲ. ಪಕ್ಕದ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ಅನ್ನು ಕೊಟ್ಟಿದ್ದೇವೆ, ಅಲ್ಲೇ ನೀವು ವೆಹಿಕಲ್ಸ್ ಗಳನ್ನ ಪಾರ್ಕಿಂಗ್ ಮಾಡ್ಕೋಬೇಕು. ಅದು ಆಟಗಾರ ಇರಬಹುದು ಅಥವಾ ನಮ್ಮ ಬಾಕಿ ಉಳಿದವರು ಯಾರೇ ಇದ್ರು ದಯವಿಟ್ಟು ಗಮನಿಸಿ. ಫುಟ್ಬಾಲ್ ಗ್ರೌಂಡ್ ಪಾರ್ಕಿಂಗ್ ಏರಿಯಾ ಆಗಿರ್ತದೆ, ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಸಹಕರಿಸಬೇಕು. ಮತ್ತೆ ಪಂದ್ಯಾಟದ ಮುಂದುವರಿಕೆ. ಲೆಫ್ಟಿ ಸಂಜಯ ಅನಿಲ್ ಸ್ಗಾರಿಕೆ ಭಾಗದಲ್ಲಿ ಈ ತಮ್ಮದ ಬಹಳ ಸುಮರ್ತೊಂದು ಎಸ ಕೂಡ ಓಟಗಳು ಬರ್ತಾ ಇಲ್ಲ. 5 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ನಡೀತಾ ಇದೆ ಮಾರುತಿ ಸಂಸ್ಥೆಯ ಆಶ್ರಯದಲ್ಲಿ. ಉತ್ತಮ ರೀತಿಯ ಹೊಡೆತ ಸಂಜಯ್ ತಟ್ಟಿ ಮುಟ್ಟಿ ಒಂದು ಓಟದ ಪೂರೈಕೆಯನ್ನ ಮಾಡಿಕೊಂಡ್ರು. ಸ್ಕೋರ್ 68. ಮೊಗವೀರ ಯುವ ಕೋಟ 67 for 7. ಆಟಗಾರರ ಸಹಿ ಇದ್ರೆ ಬಾಕಿ ಇದ್ರೆ ಸಹಿ ಮಾಡಿ. ಅದೇ ರೀತಿ ಮಾರುತಿ ಹೆಜಮಾಡಿ ತಮ್ಮ ಪ್ಲೇಯಿಂಗ್ ಲಿಸ್ಟ್ ಅನ್ನು ಫೈನಲ್ ಮಾಡಿಕೊಡ್ಬೇಕು ಶೀಘ್ರಗತಿಯಲ್ಲಿ. ಆರಂಭಿಕ ಸೆಷನ್ ಮುಕ್ತಾಯದ ಒಳಭಾಗದಲ್ಲಿ ಪ್ಲೇಯಿಂಗ್ ಲಿಸ್ಟ್ ಫೈನಲ್ ಮಾಡಿಕೊಡ್ಬೇಕು. ಆ ಬಳಿಕ ಟಾಸ್ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಬೈಮುಖೇನವಾಗಿ 68ಕ್ಕೆ 7 8 ಓವರ್ಗಳ ಮುಕ್ತಾಯ. ಮೊದಲ ಪಂದ್ಯಾಟ ಮೊಗವೀರ ಮಾರುತಿ ಪ್ರೀಮಿಯರ್ ಲೀಗ್ನ ಜಯಕ್ಕಾಗಿ 69 ಓಟದ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಮೊಗವೀರ್ಸ್ 11 ಉಳ್ಳಾಲ. ಪ್ರಗತಿ ನಾರ್ತ್ ಸ್ಟಾರ್ಸ್ ಯಾವ ರೀತಿಯ ಒಂದು ಪ್ರತಿ ಹೋರಾಟವನ್ನ ಈ ಪಂದ್ಯಾಟದಲ್ಲಿ ಮಾಡ್ತಾರೆ ನೋಡ್ಬೇಕಾಗಿದೆ. ಇತ್ತ ಮುಂದಿನ ಪಂದ್ಯ ಮೊಗವೀರ ಯುವ ಕೂಟ. ಕಳೆದ ವರ್ಷ ಚಿತ್ರಾಪುರದಲ್ಲಿ ಹೊನಲ್ ಬಳಕಿನ ಒಂದು ಪಂದ್ಯಾಟವನ್ನು ನಡೆಸಿದ ತಂಡ 2 ಬಾರಿ ಪಂದ್ಯಾಟವನ್ನು ನಡೆಸಿದ ಮಾರುತಿ ಕ್ರಿಕೆಟರ್ ಸಾಧ್ಯ ಮಾಡಿಯ ತಂಡವನ್ನ ಎದುರಿಸ್ತಾರೆ. ಆ 2 ತಂಡಗಳು ಸಡನ್ಲಿ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾರುತಿ ವರ್ಸಸ್ ಮೊಗವೀರ ಯುವ ಕೂಟ. ಈ ಒಂದು ಕಾರ್ಯಕ್ರಮದ ಮೊಗವೀರ್ಸ್ ಪ್ರೀಮಿಯರ್ ಲೀಗಿನ ಉದ್ಘಾಟನಾ ಕಾರ್ಯಕ್ರಮ ಇವತ್ತು 6:30 ಗಂಟೆಗೆ ಜಯಸಿ ಕೋಟ್ಯಾನ್ರವರು ಘನ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮೀನುಮಾರಾಟ ಫೆಡರೇಷನ್ ಪ್ರಸ್ತುತ ಅಧ್ಯಕ್ಷರು, ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂತಹ ಯಶ್ಪಾಲಿಯ ಸುವರ್ಣ ಟೂರ್ನಮೆಂಟ್ ಉದ್ಘಾಟನೆ ಮಾಡಿಕೊಳ್ಳಲಿಕ್ಕಿದ್ದಾರೆ. ಮಂಗಳೂರಿನ ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಉಮೇಶ್ ಕರ್ಕೇರ ಮತ್ಸ್ಯರಾಜ್ ಕಾರ್ಯಕ್ರಮದ ಟ್ರೋಫಿ ಅನಾವರಣವನ್ನು ಮಾಡ್ತಾರೆ. ಕಾಂಚನ್ ಹುಂಡಯ್ಯ, ಪ್ರಸಾದ್ ರಾಜ್ ಕಾಂಚನ್ ದಕ್ಷಿಣ ಕನ್ನಡ ಮೊಗವೀರ ಸಂಯುಕ್ತ ಸಭೆ ಮಂಗಳೂರಿನ ಅಧ್ಯಕ್ಷರು ಆಗಿರುವಂತಹ ಚರಣ್ ಕುಮಾರ್ ಭರತ್ ಕುಮಾರ್ ಉಳ್ಳಾಲ ಮೊಗವೀರ ಸಂಘದ ಉಳ್ಳಾಲ ಬ್ರದರ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಆಗಿರುವಂತಹ ಮಧುಕರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮನೋಜ್ ಸಾಲ್ಯಾನ್ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು, ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷರು ಆಗಿರುವಂತಹ ನಿತಿನ್ ಕುಮಾರ್ ಭಾಗಿಯಾಗ್ತಾರೆ.
ಮತ್ಸ್ಯೋದ್ಯಮಿಗಳಾಗಿರುವಂತಹ ಮೋಹನ್ ಬೆಂಗ್ರೆ, ಎಸ್ಎಎಂ ಫಿಶರೀಸ್ ಮಂಗಳೂರಿನ ಮಾಲಕರು ಆಗಿರುವಂತಹ ಆಲ್ರೆಡಿ ಸಿಂಧೂರಾಮ್ ಎ ಪುತ್ರನ್ರವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಈವಾಗಲೇ ಕೂಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಆಗಿರುವಂತಹ ವಿಜಯ್ ಸುವರ್ಣ, ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷರು ಆಗಿರುವಂತಹ ಚೇತನ್ ಬೆಂಗ್ರೆ, ಶ್ರೀ ಕ್ಷೇತ್ರ ಉಚ್ಚಿಲದ ಪ್ರಸ್ತುತ ಕೋಶಾಧಿಕಾರಿ ಆಗಿರುವಂತಹ ವಿನಯ್ ಕರ್ಕೇರ ಮಲ್ಪ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ರಾಜೇಶ್ ಪುತ್ರನ್ ಹಾಗೂ ಪ್ರಸ್ತುತ ಮಾರುತಿ ಯುವಕ ಮಂಡಲದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ವರದರಾಜ್ ಬಂಗೇರ ಇವರೆಲ್ಲರೂ ಕೂಡ ಇವತ್ತು 6:30 ಗಂಟೆ ನಡೆಯುವಂತಹ ಮಾರುತಿ ಮೊಗವೀರ ಪ್ರೀಮಿಯರ್ ಲೀಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಮಾರುತಿ ಯುವಕ ಮಂಡಲ ಹಾಗೂ ಮಾರುತಿ ಕ್ರಿಕೆಟರ್ಸಿನ ಪರವಾಗಿ ಈಗಾಗಲೇ ಪಂದ್ಯಾಕೂಟದ 2ನೇ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಮೊಗವೀರ ಯುವ ಕೋಟ ಮತ್ತು ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಒಳಭಾಗದಲ್ಲಿ ಪಂದ್ಯಾಟ ಮುಂದುವರಿತಾ ಇದ್ದ ಹಾಗೆ ಇತ್ತ ವೀಕ್ಷಕಗಳಲ್ಲಿ ಬದಲಾವಣೆ. ಅನಿಲ್ ಫ್ರಮ್ ಮಂಗಳೂರು ಮುಂದಿನ ಹಂತಕ್ಕಾಗಿ ಈಗಾಗಲೇ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ವೇಣುಗೋಪಾಲ್ ಪುತ್ರನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸುತ್ತಾ ನಮ್ಮ ಕ್ರೀಡಾಕೂಟದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮೊಗವೀರ ಯುವ ಕೋಟ ಮತ್ತು ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಟಾಸಿಗೆ ಬರಬೇಕು. ಎರಡೂ ತಂಡಗಳು ಕೂಡ ಮೊಗವೀರ ಯುವ ಕೋಟ ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀಯುತ ಸಿಂಧೂರಾಮ್ ಅವರ ಮುಖಾಂತರವಾಗಿ ಟಾಸ್ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಸಿಂಧೂರಾಮ್ ಅವರ ಮುಖಾಂತರವಾಗಿ ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಸಿಂಧೂರಾಮ್ ಮುಖಾಂತರವಾಗಿ ನಮ್ಮ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಸಿಂಧೂರಾಮ್ ಅವರ ಮುಖಾಂತರವಾಗಿ ಟಾಸ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬನ್ನಿ. ಮೊಗವೀರ ಯುವ ಕೋಟ ಮತ್ತು ಮಾರುತಿ ಹೆಜಮಾಡಿ Thank you, Vinay. They are coming back to the second innings of this opening game between PRAGATHI NORTHSTAR BENGRE versus MOGAVEERA 11 ULLAL. The captain of PRAGATHI NORTHSTAR, after winning the toss, selected to feed first, asking MOGAVEERA 11 ULLAL to bat first, giving a target of 68, which is allowed 69. The target was been given, and we have the two openers, Suchin and Anil. The captain Anil on the non-strikers end and the Suchin on the strikers end. Hello. Maruti Hejamadi captain. And here's the first ball of the second innings. Ridaj straight away. Suchin getting off the mark with a single. Maruti Hejamadi captain ಗೆ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ ಸಂಘಟಕರು. The first 2 overs of the power play will be the most crucial one for the team PRAGATHI NORTHSTAR. When the team MOGAVEERA 11, when they were asked to bat first in the first 2 overs, they managed to score 21 runs in allowed 2 overs. So the first 2 overs of the power play with the crucial one. And here we have Anil on the strikers and Maruti Hejamadi captain. ಟಾಸಿಗೆ ಬನ್ನಿ. Another single taken, so both the batsmen are off the mark with a single added to their individual account. The team total slowly moving up to 2 on the board. 69 is the target, which is not enough for target to be chased in this ground. The wind is blowing slightly behind the stumps. And the bowler Viraj is just trying to keep the ball slightly outside the off stake. Third time. This time the fuller ball played up straight towards the mid-off region for a single. So the first 3 ball, 3 runs have been added to the total. ಅಲ್ಲಿ ಮಾರುತಿ ಹೆಜಮಾಡಿ ಕ್ಯಾಪ್ಟನ್ ಗೆ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ ಸಂಘಟಕರು.
Maruthi cricketers present Maruthi Trophy 2023. A much weighted tournament is back in this Nehru Maidan ground almost after more than 3 to 4 years. And finally we have a big tournament happening in this ground, and the credit goes to all the members of Maruthi Sports Club for organizing a wonderful tournament. ಈಗಾಗಲೇ ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಸಿಂಧುರಾಮ್ ಅವರು ದಿನದ ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. So Viraj, fifth time. The stamp coming down the track, but the finding the feeder in the coverage, and searching stun out in the middle. Straight to the fielder, and that's a big blow for the team. PRAGATHI NORTHSTAR BENGRE, the wicket of Sachin falling in the very first over. It was down the track, but finding the fielder in the cover region. ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಸಿಂಧುರಾಮ್ ಅವರ ಮುಖಾಂತರವಾಗಿ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. So the new man Hello. joining the company on and out in the middle is Shailesh, who is on the strikers end. The man Viraj is striking for his side in the very first ಮಾರುತಿ over. ಹೆಜಮಾಡಿ ಟಾಸ್ ಜಯಿಸಿದಾರ, ತೀರ್ಮಾನ ತಿಳಿಸಿಕೊಳ್ಬೇಕು. ಕ್ಷೇತ್ರ ರಕ್ಷಣೆ ಆಯ್ದುಕೊಂಡು ಸಿನಿ ಗ್ಯಾಲಕ್ಸಿ ಡಗೌಟ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು ತಂಡಕ್ಕೆ. So the final one of the first over, a single taken, and Shailesh getting off the mark in the last ball of the over number 1. So after the completion of first over, the score is on 5 for the loss of 1 wicket, which is a target of 69 run. So we have the two playing dugouts in this tournament. One is the City Galaxy dugout for the players, and we have Mustaraj, that's another dugout. So I would like to ask the next winning captain. Now we have the two dugouts. So we just want all the players to be in the two dugouts. So it's left to you which dugout you want to decide, whether the City Galaxy or the Mustaraj dugout. So coming back, now we have changed the bowling and coming from the RTO end. Now we have Sanjay, the new bowler which has been introduced by the captain. Now will be bowling the second over for his side, coming left arm around the wicket, and straight away the batsman Shailesh, a back foot cut with the deeper point region. The batsman had ample of time to cross for the second run. So the first ball of the over number 2, 2 runs have been taken. They need a couple of boundaries and the sixes in the final over of the power play, and here is a chance for the batsman to take some advantage of the last over of the power play. Only the two feeders have been pushed outside the 30-yard circle. One is towards the deep mid-wicket region, and the mid-off feeder has been pushed back to the long on. Second time. Played towards the onside region for another single. The captain on the other end of Maruthi, ULLAL 11. They would be happy with their bowlers. So far they have bowled an excellent liner length, not giving any room for the batsmen to score some quick runs. The target of 69, it's not a tough target unless their bowler doesn't bowl some loser one. And now changed the fielding for Anil. They've asked the long on fielder inside the mid-on region, and they've pushed the long off region. This time had an ample of time. Played over the cover fielder for another couple of runs. So another 2 more runs adding to the individual account of Anil. And the team total slowly chipping to 10 on the board. 5 runs have been conceded in this over so far. Just 3 balls have been bowled. The wicket has been already fallen of Sachin in the last ball of the previous over. A
couple of changes once again made, this time asking the long off fielder inside the mid-off region and pushing Viraj back to the long on region. And Anil, he has an ability to clear the boundary ropes. It doesn't matter where the wind is blowing, whether it could be from the onside or the offside region. The powerful man, the powerful hitter of the tennis ball is out in the middle. This time going for a big hit. No hesitation for the umpire to call it as a wide because the ball was slightly outside the leg stick. The intention was quite good enough to play towards the wideish of the long leg and the fine leg region. But at the end, the bowler needs to keep his line length outside the arm stick. Anything across the pad of the batsman will cause a big blow for the bowling side. Anil is quite dangerous towards his pad. The bowler Sanjay, he knows that how dangerous Anil is. He has played a couple of cricket together and he knows the in and out of Anil. This is what he needs to do. It was a quicker one. There is no backup on the non-strikers end, and umpire resulting as a bye. Wicketkeeper missing it completely. One more extra adding to the total. And the slowly jumping to 2-pan on the board. Over number 2 in progress, and we have one more ball remaining for the power play to be completed. So far in this first 2 overs, nothing much big has been scored by the batters. This time straight to the field, and what an excellent catch. But the last moment, the ball popping out of the hand. A valuable attempt was done, but luckily for the batsman survives. At one stage we thought the catch was taken quite easily, but the last moment, while on his own follow through, he was unable to judge it, and with that a life is given for the batsman. ಕಪಿಲ್ ಎಸ್ ಬಂಗೇರ್ ಅವರು ಎಲ್ಲಿದ್ರು ಕೂಡ ನಮ್ಮ ಕಮೆಂಟರಿ ಬಾಕ್ಸ್ ಬಳಿ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. So after the completion of first 2 overs of the power play has been completed, and the score is on 13 for 1, a target of 69. So far the score is on 13. So 36 balls, 56 to get. So power play has been completed, and now the fielders are being spread all part of the ground. We have 5 fielders have been pushed back to the boundary rope, to the edge of the boundary rope, and we have changed the ball again. The third over has been handed over to Yash Veed, the man who had scored some quick runs for his side when he was asked to bat for his team by hitting a boundary and the sixers. And now the ball has been handed over to him. A very first ball hammered towards the long region by Shailesh, the man who was survived in the last ball of the previous over. The same bowler who's bowling right now, that is Yashwait, had put down a catch in the mid-off region in the last ball of the last over. So can he get a breakthrough for his side, or can we see a big hit? Not even a single boundary of the 6 have been scored so far in this innings. Right at the block, well kept behind the stumps. Anil missing it completely. The pressure definitely on the batter side on Pragathi Northstar Bengre. After winning the toss, elected to bowl first. Whether the decision is right or wrong, we can find out this time. Played over the coverage, and the result is waiting for the decision whether it's a boundary or a 6. And that's a 6 coming in the bat of Anil. What a head it was towards the cover region. The batsman had ample of time to play that, and he doesn't miss those kind of shot. It was wide outside the off stick, and he had an ample of time to play over the fielder, over the fence.
There was a fielder in the deep point region. He was just watching the ball out of the park. What a hit it was. So this is the first big hit coming in the second innings. Coming in the bat of Anil. That's a sensible batting. A back foot cut towards the point region just for a single. That's what the batsman needs to do when the scores are coming quite easily in this over. Already 8 runs have been conceded. 3 balls have been bowled. The equation was 36 or 56. And that's a sensible batting by Sailesh. He knows that on the other end, Anil is the man who can clear the boundary ups quite easily. That's what he has done in this over. And each and every over the equation was they had to score like 9 runs per over. But now they've already got that 9 runs in this over. So after the completion of 3 overs, the score is on 22 for 1. So now the equation is 30 ball, 47 to get. ಪಂದ್ಯಾಟದಲ್ಲಿ ಆಡಬಲ್ಲಂತ ಪ್ರತಿ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಆಕರ್ಷಕವಾಗಿರ್ತಕ್ಕಂಥ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ವಿಕೆ ಫರ್ನಿಚರ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆಕರ್ಷಕವಾಗಿರ್ತಕ್ಕಂಥ ಸ್ಮರಣಿಕೆಯನ್ನು ಕೊಟ್ಟು ಪಂದ್ಯಶ್ರೇಷ್ಠ ಆಟಗಾರರಿಗೆ ಗೌರವಿಸ್ತಾ ಇದ್ದಾರೆ. ಪಂದ್ಯಾಟದ ಶ್ರೇಷ್ಠ ಆಟಗಾರರಿಗೆ ಒಂದೆಡೆ ಮೊಗವೀರ ಪ್ರೀಮಿಯರ್ ಲೀಗ್ ಇರ್ಬೋದು, ರಾಷ್ಟ್ರೀಯ ಮಟ್ಟದ ಪಂದ್ಯಾಟ ಇರ್ಬೋದು, ಎರಡೂ ಪಂದ್ಯಾಟದಲ್ಲೂ ಕೂಡ ಆಕರ್ಷಕವಾಗಿರ್ತಕ್ಕಂಥ ದ್ವಿಚಕ್ರ ವಾಹನವನ್ನು ಪಂದ್ಯಾಕೂಟದ ಶ್ರೇಷ್ಠ ಆಟಗಾರರಿಗೆ ಕೊಟ್ಟು ಗೌರವಿಸ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ಪಾರ್ಕಿಂಗ್ ಮಾಡಿರ್ತಕ್ಕಂಥ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂಘಟಕರ ವೆಹಿಕಲ್ಸ್ ಗಳನ್ನು ಬಿಟ್ರೆ ಇರುವಂತ ಯಾವುದೇ ಪ್ಲೇಯರ್ಸ್ ಇರ್ಬೋದು, ಕ್ರೀಡಾ ಪ್ರೇಕ್ಷಕ ವರ್ಗದವರದ ವೆಹಿಕಲ್ಸ್ ಇರ್ಬೋದು, ಅದನ್ನು ಪಾರ್ಕಿಂಗ್ ಏರಿಯಾ ನಮ್ಮ ಫುಟ್ಬಾಲ್ ಕ್ರೀಡಾಂಗಣ ಆಗಿರುತ್ತೆ, ಅಲ್ಲಿ ಪಾರ್ಕ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. Sanjay once again been asked by the captain to bowl the 4th over. 30 ball, 47 to get. The equation is around 9.5 runs per over, which can be quite easily if these two batsmen carry their innings in the similar format. The partnership is building between these two batsmen. They need to carry their game till the end. Then the target of 69 can be chased quite easily. These are the two batters to be watched. Sensible batting by Sailesh, taking a single, giving the stride back to the captain Anil. So first 2 ball, 2 runs have been taken. A sensible thinking by Anil. He knows that this is the last over of Sanjay. He is one of the finest bowler for the team of Maruthi level ULLAL. He keeps changing his liner length. He bowls some slower, quicker one. This was a slightly quicker one right at the block call, but well played by Silas towards the mid-on region for a single. So first 3 ball, 3 runs have been conceded. On the other end, the captain doesn't matter if their bowlers are bowling such a good liner length. Singles will not work for the team PRAGATHI NORTHSTAR BENGRE. They need a big hit, either a 6 in each and every over. Once again, another Yorker and delivery just for another single. Sanjay is quite quick enough to complete 6 balls. So 4 balls have been bowled quite quickly, and he has just conceded 4 runs. Still 2 to go. So they're trying to complete their 8 over spell within a given period of time. This time going for a big hit. The paddle sweep missile complete. The direct could cost the batsman back into the pavilion. Leg bar signal given by the umpire. Another extra adding to the total. The score slowly jumping to 27 on the board. A partnership is building between two batsmen. 22 runs. And the final ball has been hammered towards the deep mid-wicket reach. That was a loose one bowled by Sanjay.
The batsman thinking that it was a no ball, but umpire says it's a legal delivery. The ball kept slightly below the waist, and Anil doesn't lose this kind of and Anil doesn't miss this kind of a lollipop ball which has been provided by the opponent bowler, and the final ball has been hammered to the boundary of with that the over number 4 coming to an end. The score is on 31 for 1. So half the stage, as the 4 overs have been completed, the score is on 31 and remaining 24 balls. They need 37 more, 38 more. So 38 to get out of 24 balls. If these two batters, if they stay till the end, the target quite be easier for the team Pragathi Northstar Bengre. On the other end, if the team Mogaveer 11 ULLAL, if they need to bounce back in this game, but they need to break this partnership. So change the ball again. The 5th over has been handed over to Pramit on the very first ball. A single was taken, and now we have the captain of the strikers end. Another single taken. So the first 2 ball, 2 runs have been conceded, and the runs are slowly coming up for the team Pragathi Bengre in each and every over. As the calculation, they have to score a boundary or a 6 because now the equation is 22 ball, 36 more runs. Pramit, third time, this time outside the leg stick. Fake ball coming from the umpire. Wide signal. These are the gifted runs which has been given easily from the opponent bowler to the team. Was batting second, chasing a target of 69 runs. It doesn't matter how these kind of runs have been scored. This time, once again, slightly, there is an appeal behind the stumps. So there's a discussion going on between the two umpires because the wicketkeeper was quite confident of the catch which was been taken behind the stumps. And the rest of the fielders too. So at the last moment, umpire says not out. A fake call coming at the end. Umpire says it's a not out. The ball might have kissed the pad, and that was the reason umpire chose it as a not out. This time an extra running between the wicket. Played upishly towards the cover region. The cover fielder was slightly slow enough. But ample of time. The batsman crossing for another 2 runs. ಮೊದಲ ಪಂದ್ಯ ಮುಕ್ತಾಯವಾದ ಕೂಡಲೇ ಪ್ರಗತಿ ನಾರ್ಥನ್ ಸ್ಟಾರ್ ಬೆಂಗ್ರೆ ಮತ್ತು ಮೊಗವೀರ 11 ಉಳ್ಳಾಳ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಬಳಿ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಸಂಘಟಕರನ್ನು ಕಾಣಬೇಕು ಎರಡು ತಂಡದ ಕ್ಯಾಪ್ಟನ್. And this time over the long on region, and the result is that's a well needed 6s coming in the bat of Sailesh. What a hit it was. It doesn't miss those kind of looser one which is bowled by the bowler Pramit. He had to play that towards the long on region, and the rest of the part the wind has carried the ball over the fence for a maximum. The team Pragathi Bengre wanted that 6 and they have got that in the 5th ball of the over number 5. And once again another extra, this time outside the offside.
Can this would be a turning point of the over for the team Pragathi Bengre? The score is on 43 on the board. Still one to go. There is a chance of a run out, and this is the hard luck for the batsman. Shailesh has to walk back to the pavilion, and this could be the turning point of the game. The partnership was building between these two batsmen. A misunderstanding between the two batters resulting a wicket of Shailesh in a form of a run out. So over number 5 coming to an end. The score is on 43 for 2. So 18 ball, 26 to get. The equation is just they need to score around 9 runs per over if the team Pragathi Bengre, if they need to open their points table. ಅಲ್ಲಿ ಮಾರುತಿ ಹೆಜಮಾಡಿ ಪ್ಲೇಯಿಂಗ್ ಲಿಸ್ಟ್ ಶೀಘ್ರಗತಿಯಲ್ಲಿ ನಮ್ಮ ಪೆಂಡಾಲ್ಗೆ ನೀಡಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾರುತಿ ಹೆಜಮಾಡಿ ಪ್ಲೇಯಿಂಗ್ ಲಿಸ್ಟ್ ಅನ್ನು ಶೀಘ್ರಗತಿಯಲ್ಲಿ ಇಲ್ಲಿ ನೀಡಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Suraj is the new batsman. He'll be on the strikers and will be facing the bowling of Viraj. So 18 ball, 26 to get. Viraj has been asked to bowl the second over of his final spell. This time he's been welcomed. The batsman Suraj going for a big hit in the very first ball. At one stage we thought the ball could have been cleared over the long leg for a big six, but the ball was high in the air and the fielder had an ample of time coming running from the deep in wicket region and taking a simple catch. That's another wicket fallen. So the team Pragathi Bengre have lost another wicket at the score of 43. So 2 back-to-back wickets. One in the previous over of the last ball. Shailesh getting out in a form of a run out. And now for Suraj without opening his account. And now we have another excellent batter coming out in the middle is Abhi. Abhi is a new batsman, another hard hitter of the tennis ball, joining his captain on the non-strikers end. Viraj has been asked to bowl the second over for his spell for his side and getting a break to the very first ball. A sensible batting by Abhi, getting off the mark with a single and giving the strike back to his skipper Anil on the strikers end. The most of the strike needs to be given to Anil. Is well set out in the middle and he can carry the game single-handed for his side. Anil needs to stick till the end if they want to win this game quite comfortably for his team. Viraj, third time. And this time finding the field in the deep wicket region. That's a well-needed wicket for the team. Mogaveer 11 ULLAL and Anil has to depart. The team Pragathi Bengre are now in deep in trouble after losing their skipper. ಈಗಾಗಲೇ ನಮ್ಮ ವ್ಯವಸ್ಥಿತವಾಗಿರತಕ್ಕಂತ ಕ್ರೀಡಾಕೂಟಕ್ಕೆ ಶ್ರೀಯುತ ಹರಿಶ್ಚಂದ್ರ ಪುತ್ರನವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ದಿವಂಗತ ವಿನೋದ್ ಬೆಂಗ್ರೆ ಅವರ ತಂದೆಯವರು ಕೂಡ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ.
ಅವರೊಂದು ನೆನಪಿನ ಅಂಗಳದಲ್ಲಿ ವಿನೋದ್ ಬೆಂಗ್ರೆ ಅವರೊಂದು ನೆನಪಿನ ಅಂಗಳದಲ್ಲಿ ಒಂದು ಪಂದ್ಯಾಕೂಟ ಜರುಗ್ತಾ ಇದೆ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಅವರ ತಂದೆಯವರು ಹರಿಶ್ಚಂದ್ರ ಪುತ್ರನ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕಾಗಿ. The second wicket, the partnership which was building between Adil and Sailesh, they had scored around 14 runs. Onto the individual account. So both the players, once those two players got departed, the team Pragathi Bengre are looking deep in trouble. We have two freshers out in the middle, Abhi and Nishit. On the other end, Abhi has an ability to clear the boundary ups quite easily, and Viraj, he knows that how strong Abhi could be on the onside region, so that's the reason he has pushed one more fielder onto the deep towards the onside region. Anything outside the leg stick will be hammered by Abhi. This time, sensible batting. There is a chance for an out. The non-strikers batsman was two down the track, thinking that the wicket keeper had missed the ball quite easily, but there is no run at all. At the last moment, Nishit has to depart. This is not a good sign for the team Pragathi Bengre. They've lost their half of the side at a score of 43 runs. 45 on the board. At one stage we thought the Pragathi Bengre could have easily chased the target of 69 runs, which was been asked to chase in 48 balls when Anil and Sailesh, when they were carrying their innings for their side quite easily. The runs were coming quite quickly. Once Sailesh departed, then the rest of the batsmen are just coming and going, just like cakewalk for the team Mogaveer 11 ULLAL. And that's another excellent delivery ball by Viraj to finish his 2 overs of spell. So after the completion of 6 overs, the score is on 45 for 5. 24 to get out of 12 balls. So it means that the question is in each and every over they need to score 12 runs per over. So it means that it is just a matter of 4 big sixes. And the man who can do that is none other than Abhi for the team Pragathi Bengre. 4 sixes or 6 boundaries will do for them. So the team Mogaveer 11 ULLAL, they need to finish their 2 overs in remaining 5.52 seconds. ಪಂದ್ಯಾಟದಲ್ಲಿ ಆಡಬಲ್ಲಂತ ಪ್ರತಿ ತಂಡಗಳು ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಸಂದರ್ಭದಲ್ಲಿ ಬ್ಯಾಟ್ಸ್ಮನ್ ಔಟ್ ಆದಂತಹ ಸಂದರ್ಭದಲ್ಲಿ 30 ಸೆಕೆಂಡುಗಳ ಒಳಭಾಗದಲ್ಲಿ ಹೊಸ ಆಟಗಾರ ಕ್ರೀಡಾಂಗಣದ ಒಳಭಾಗವನ್ನು ಪ್ರವೇಶಿಸಬೇಕು. ತಪ್ಪಿದ್ರೆ ಸಂಘಟಕರು ನೀಡಬಲ್ಲಂತ ಪೆನಾಲ್ಟಿಗೆ ಗುರಿಯಾಗಬೇಕೆನ್ನುವಂತ ಸೂಚನೆ ಮತ್ತೆ ಸಂಘಟಕರು ರವಾನಿಸ್ತಾ ಇದ್ದಾರೆ. Yashpal getting off the mark with a single. Singles will not work for the team of Pragathi Bengre. They need to go for a big hit. They have to score another 23 runs in the 11 ball. And it's not so easy for them to go after the strong bowling lineup of Mogaveer 11 ULLAL. Pramit, even though he was expensive in his first over, the captain has a lot of confidence against his bowlers. So the first 2 ball 2 runs conceded. Still 22 to get out of 10 ball. Ten ball 22 to get. And this time the ball clearing, 1 bounce on, it is over the fence. We need to wait a notch, and umpire says that's the maximum coming in the bat of Yashpal.
He had an ample of time to play that. He was slightly outside the off stick. A parallel sweep towards the deep violet region for a maximum. With that 6, the team score jumping to 50 on the board for the team. ಪಂದ್ಯಾಟದಲ್ಲಿ ಆಡಬಲ್ಲಂತ ಪ್ರತಿ ತಂಡಗಳ ಗಮನಕ್ಕೆ ಡಗೌಟ್ ನಲ್ಲಿ ಕೇವಲ 16 ಮಂದಿಗೆ ಅಷ್ಟೇ ಅವಕಾಶ. ಇನ್ನುಳಿದಂತ ಹೆಚ್ಚುವರಿ ಯಾರೇ ಇದ್ರೂ ಕೂಡ ಸಂಘಟಕರು ಅಲ್ಲಿಂದ ಎಬ್ಬಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಬಳಿಕ ಯಾವುದೊಂದು ಚರ್ಚೆಗೆ ಆಸ್ಪದ ಕೊಡಬೇಡಿ. ಇದು ಮೊಗವೀರ ಪಂದ್ಯಾಕೂಟ ಆಗಿರುವುದರಿಂದ ನಿಮ್ಮ ಎಲ್ಲರ ಸಹಕಾರ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕಾರವನ್ನು ಕೊಡುತ್ತೆ. ಆ ನೆಲೆಯಲ್ಲಿ ಎಲ್ಲಾ ತಂಡಗಳು ಸಹಕರಿಸಬೇಕು. The previous ball, a big 6 coming in the bat of Yashpal. Wanted to repeat the same one but missing it completely. The previous ball was been hammered towards the deep final region. With that 6, the team score jumping to 53 on the board. Still 16 to go. Once again trying to play the similar shot. This time finding the feeder in the deep final region. They need to be only happy with the single. So one more run adding to the team total of Pragathi Northstar Bengrate. Score is on 54. 15 to get out of 7 balls. 9 runs have been conceded in the beginning of the over number 7. The equation was they need to score at least 12 runs in each and every over. Now in this last ball, can we see a boundary or a 6 coming in the bat of Abhi? This time going for the reverse swipe, missing it completely, and the bowler Pramit finishing his 2 overs of spell, and the final ball has been a dot ball. So after the completion of 7 overs, score is on 54. ಈಗಾಗಲೇ ನಮ್ಮ ವ್ಯವಸ್ಥಿತವಾಗಿರತಕ್ಕಂತ ಕಾರ್ಯಕ್ರಮಕ್ಕೆ ಬೋಟ್ ಅಹಾನಯನ್ನ ಮಾಲಕರಾಗಿರ್ತಕ್ಕಂತ ರೋಷನ್ ಪುತ್ರನವರು ಹಾಗೇನೆ ಮಾರುತಿ ತಂಡದ ಮಾಜಿ ಆಟಗಾರರಾಗಿರ್ತಕ್ಕಂತ ರಾಜೇಶ್ ವರ್ಣ ಅವರು ಬೆಂಗ್ರೆ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. So 6 balls, 15 to get, and the final over will be bowled by Yashpreet coming from the out your end. He'll be bowling to Yashpal, the man who has already hit to 6 in the previous over. So here's a chance for Yashpal this time. Going for a big hit, starts with a dot ball, and that's what Yashpreet needs to do. Just try to keep outside the off stick. The batsman was too early to play that huge hit towards the onside region. The ball keeping very slightly low, missing it completely. A dot ball. This time, once again, going for the similar sort of hit, missing it completely. Wicketkeeper misses it. Might be there was an outside edge. The ball rising quite quickly to the short third man for another single. The score slowly, but umpire says that's a bye. One more run adding to the total. Now 4 balls, 14 to get. 2 big hit. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ದುರ್ಗಾ ರಕ್ಷದ ಮನೀಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. Abhi desperately wanted to be on the strikers end, but there was no chance for the second run. Anil and his team are definitely in deep in trouble. Pragathi Bengre, now they need a 13 out of 3 ball. This time umpire says it's no ball. And here's ಈಗಾಗಲೇ ವಿಆರ್ ಕಂಪನಿಯ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಕೌಶಿಕ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕ್ರೀಡಾಕೂಟಕ್ಕೆ. And now the opportunity has been given to the batsman of Pragathi Northstar Bengrate, and that too coming in a form of a no ball. The ball was outside the pitch, and that's a fair decision coming from the umpire. And now 3 ball, 12 to get, and here's a free hit.
This time the free hit ball still continues because the umpire says it's a wide, so one more extra adding to the total, and the score slowly chipping to 58 on the board, 11 to get out of 3 balls. And this time the bowler bounces back. That's what he needs to do, just bowl or the good length delivery, wicket to wicket, stump to stump. That's what Yashpith has done it. And now the result is 2 balls, 2 big sixes needed. There is an appeal, and umpire asking for the third umpire to give the decision. We had an appeal behind the stump, but umpire said it was a wide call. And there's a decision coming from the third umpire. It's a not out signal coming from the umpire. So still the game is on for the team Pragathi. Bengre 2 balls, 10 to get. Yashpal, the man on the strike to center. Going for a big hit, missing it completely. Even though the wicket keeper misses it, but doesn't matter. Now the game is all over for the Pragathi Bengre unless the bowler doesn't bowl any loser one. Either it could be a no ball, that could be the costliest one. We have seen him already bowling a no balls and a couple of wide in this over. But this is the last ball of the first match, and the ball kissing the pad. With that, the team of Pragathi Bengre North Star have lost their opening game against the team of Mogaveer 11 ULLAL. A chasing of target of 69 runs in allotted 8 overs. They were only managed to score. ಈಗಾಗಲೇ ನಮ್ಮ ವ್ಯವಸ್ಥಿತವಾಗಿರತಕ್ಕಂತ ಕಾರ್ಯಕ್ರಮಕ್ಕೆ ಹಿರಿಯರು, ಮಾಜಿ ಆಟಗಾರರು, ಸಿಂಡಿಕೇಟ್ ಬ್ಯಾಂಕ್ ನ ಶ್ರೀಯುತ ಸುಧಾಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ.